ಹೀಗೆ ಬರವಣಿಗೆಯಲ್ಲಿ ಕ್ಷೇತ್ರದಲ್ಲಿ ನೀವು ಕೈಯಾಡಿಸ್ಬೇಕಿದ್ರೆ ಅದಕ್ಕೆ ಮೊದಲನೇದಾಗಿ ನಿಮಗೆ ಓದುವುದ್ರಲ್ಲಿ ಆಸಕ್ತಿ ಇರ್ಬೇಕಲ್ಲ ಸರ್? ಖಂಡಿತವಾಗ್ಲು. ನೀವು ನಿಮಗೆ ಯಾವ ಲೇಖಕರು ನಿಮಗೆ ತುಂಬಾ ಇಷ್ಟ? ನನಗೆ ಪೂರ್ಣಚಂದ್ರ ತೇಜಸ್ವಿಯರು ಅಗ್ರಗಣ್ಯ. ಯಾಕಂದ್ರೆ ನಮ್ಮದು ಸ್ವಭಾವ ಸ್ವಲ್ಪ ಒಂದೇ ರೀತಿ. ಟೈಮ್ ಇದ್ರೆ ಕಾಡು ಮೇಡು ಬೆಟ್ಟ ಗುಡ್ಡ ಅಂತ ಹೇಳಿಕೊಂಡು ತಿರುಗಾಡುದು. ಅಂತೂ ನನಗೆ ಏನೆಲ್ಲ ಬೇಕು ಅದೆಲ್ಲ ಅವರಲ್ಲಿ ಉಂಟು ಪೂರ್ಣಚಂದ್ರ ತೇಜಸ್ವಿಯಲ್ಲಿ. ನಾನು ಒಮ್ಮೆ ಅವರಲ್ಲಿಗೆ ಅವರ ಮನೆಗೆ ಹುಡುಗಿಯರಿಗೆ ಹೋಗ್ಬೇಕು ಅಂತ ಪ್ರಯಾಣ ಮಾಡಿ 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 ನಂತರ ಅವರು ತೀರಿ ಹೋದ್ರು. ಅವರು ತೀರಿ ಹೋದ್ರು. ಅವರ ಶ್ರೀಮತಿಯವರು ಗಂಡನಿಗೆ ಸರಿಯಾದ ಹೆಂಡತಿಯವರು. ಅವರಿದ್ದಾಗಲೂ ಅಲ್ಲಿಗೆ ಹೋದ್ರೆ ತೇಜಸ್ವಿಯವರ ಅಭಿಮಾನಿಗಳ ಬಳಗವನ್ನು ಯಾವತ್ತೂ ಅವರು ನಿರಾಶೆ ಮಾಡ್ತಿರಲಿಲ್ಲ. ಕರೆಗೆ ಅವರು ಕೂಡ ತೀರಿ ಹೋದ್ರು. ನನಗೆ ಮತ್ತೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈ ನಡುವೆ ನನ್ನ ಮಗ ಅಲ್ಲಿಗೆ 3 ಸಲ ಹೋಗಿ ಬಂದ. ತೇಜಸ್ವಿಯವರ ನಿರುತ್ತರಕ್ಕೆ ಹೋಗಿ ಬಂದ ಹಾಗೆ. ಮತ್ತೆ ಅನಂತಮೂರ್ತಿಯವರು. ಕೆಲವರು ನಮಗೆ ಲೇಖಕರಾಗಿಯೂ ಇಷ್ಟ ಆಗ್ತಾರೆ, ವ್ಯಕ್ತಿಯಾಗಿಯೂ ಇಷ್ಟ ಆಗ್ತಾರೆ. ಹಾಗೆ ಈಗ ನಾನು ಅಟಲ್ ಬಿಹಾರಿ ವಾಜಪೇಯಿಯವರನ್ನು ಭೇಟಿಯಾಗಿದ್ದೇನೆ. KJ ಯೇಸುದಾಸ್, ಅನಂತಮೂರ್ತಿ, ಮತ್ತೆ ಇವರು ಗಿರೀಶ್ ಕಾರ್ನಾಡು, ಅವರನ್ನೆಲ್ಲ ಭೇಟಿಯಾದ ಸಂದರ್ಭ ನಾನು ಇದು ಹಸ್ತಾಕ್ಷರ ತಗೊಳ್ಳಿಕ್ಕೆ ಅಂತ. ಯಾಕಂದ್ರೆ ಬಿಹಾರಿ ವಾಜಪೇಯಿ ಅವರು ಯಾವ ಉಡುಪಿಯಲ್ಲಿ ಸಿಕ್ಕಿದ್ದು ನನಗೆ. ಉಡುಪಿಯಲ್ಲಿ ನಾನು ಇವತ್ತಿಗೂ ನಮ್ಮ ರಾಜ್ಯ ಕಾರ್ಯಗಳ ಪೈಕಿಯಲ್ಲಿ ಅತ್ಯಂತ ಇಷ್ಟಪಡುವಂತವರು ಅವರು, ಮಾನವೀಯತೆಯ ದೃಷ್ಟಿಯಿಂದ. ಯಾಕಂದ್ರೆ ಅವರು ಸಭೆ ಮುಗಿಸಿ ಕಾರಲ್ಲಿ ಹೊರಟ ಮೇಲೆ ನಾನು ಅವರ ಕಾರಿನ ಹತ್ರ ಓಡಿ ಹೋದೆ ಹಸ್ತಾಕ್ಷರ ತಗೊಳ್ಳಿಗೆ ಅಂತ. ಯಾರೋ ಒಬ್ಬ ಹುಡುಗ ಬಂದಿದ್ದಾನೆ ಅಂತ ಡ್ರೈವರು ಮುಂದುವರಿತಾನೆ ಇದ್ದ. ಇವರು ಡ್ರೈವರ್ನ ಹೆಗಲಿಗೆ ತಟ್ಟಿ ಕಾರನ್ನು ನಿಲ್ಲಿಸಿ ನನಗೆ ಹಸ್ತಾಕ್ಷರ ಕೊಟ್ಟರು. ಅದು ಅವರ ಮನುಷ್ಯತ್ವ. ಹಾಗೆ ಮತ್ತೆ ಬಾಲಮುರಳಿ ಕೃಷ್ಣ, ನಾನು ಸಂಗೀತದಲ್ಲಿ ಆಸಕ್ತಿ ಇದ್ದ ಕಾರಣ ಅವರ ಹಸ್ತಾಕ್ಷರ ತಕೊಂಡೆ. ಮತ್ತೆ ಅವರ ಕಾಲಿಗೆ ಮುಟ್ಟಿ ನಮಸ್ಕರಿಸಿದೆ. ಅಷ್ಟಾಗ ಅವರ ಬೆಚ್ಚಗಿನ ಹಸ್ತಗಳು ನಮ್ಮ ತಲೆ ಮೇಲೆ ಹೀಗಿಟ್ರು. ಆಗ ಭಾರಿ ಖುಷಿ ಆಯ್ತು. ಮತ್ತೆ ಹಸ್ತಾಕ್ಷರ ತಕೊಳ್ಳುದಂದ್ರೆ ಅದು ಬರೇ ಹಸ್ತಾಕ್ಷರ ಅಂತಲ್ಲ, ಆ ವ್ಯಕ್ತಿ ಅತ್ಯಂತ ಹತ್ತಿರಕ್ಕೆ ಹೋಗ್ಬರ್ತದೆ. ಹೋದಾಗ ಅವರ ವ್ಯಕ್ತಿತ್ವ, ಅವರ ಅತ್ಯಂತ ಹತ್ತಿರದ ಒಂದು ಒಡನಾಟ ಇದೆಲ್ಲ ನಮಗೆ ಸಿಗ್ತದೆ. ಅದನ್ನು ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನನಗೆ ಅದು ಇಂಟ್ರೆಸ್ಟಿಂಗ್, ಪಾಸಿಟಿವ್ ಎನರ್ಜಿ. ಗಿರೀಶ್ ಕಾರ್ನಾಡು ಹಾಗೆ. ಅವರು ನಾವು ಹಸ್ತಾಕ್ಷರ ನಾವು ತಕೊಂಡ್ರೆ ನಮಗೆ ಥ್ಯಾಂಕ್ಸ್ ಹೇಳ್ತಿದ್ರು ಅವರು. ಅವರಿಗೆ ಅದೊಂದು ಗುರುತಿಸುವಿಕೆ. ಯಾಕಂದ್ರೆ ಎಲ್ಲರ ಹತ್ರ ಎಲ್ಲರೂ ಹಸ್ತಾಕ್ಷರ ಕೇಳಲಿಕ್ಕೆ ಹೋಗುದಿಲ್ಲ. ಅದ್ರ ಹಿಂದೆ ಒಂದು ದೊಡ್ಡ ಸಾಧನೆ ಇರ್ತದೆ. ಹಾಗೆ ಗಿರೀಶ್ ಕಾರ್ನಾಡು. ಯೇಸುದಾಸ್ ಹತ್ರ ತಗೊಂಡಿದ್ದೇನೆ. ಅವ್ರು ಸ್ವಲ್ಪ ಮೂಡಿ, ಆದ್ರೆ ನನಗೆ ಅದೆಲ್ಲ ತೊಂದರೆ ಇಲ್ಲ. ಯಾಕಂದ್ರೆ ನಾನು ಅವರ ಯಾವುದೇ ಒಳ್ಳೆ ಹಾಡನ್ನು ನಾನು ಕೇಳದೆ ಬಿಡ್ಲಿಲ್ಲ ಮಲಯಾಳದಲ್ಲಿ. ನನಗೆ ಇವತ್ತು ಅವರು ಹಾಡ್ತಾ ಇದ್ದಾರೆ, ಆದ್ರೆ ಅವರು 1970s ಅಲ್ಲೆಲ್ಲ ಹಾಡಿದಂತ ಹಾಡುಗಳು ಉಂಟಲ್ಲ, ಅದು ನೀವು ಯಾವ್ದು ಬೇಕೋ ನನ್ನ ಹತ್ರ ಕೇಳಿ, ನಾನು ಹೇಳ್ತೇನೆ. ಅವರದ್ದೇ ಮಾತೃಭಾಷೆಯಲ್ಲಿ ಹಾಡ್ಬೋದು. ಒಂದು ಸಾಂಗ್ ಹಾಡ್ಬೋದು. ಸಂಗಮಂ ಸಂಗಮಂ ತ್ರಿವೇಣಿ ಸಂಗಮಂ ಶೃಂಗಾರಪದ ಮಾಡುಂ ಯಾಮಂ ಮದಾನ ಸಜಾಮಂ ಅಂತ ತ್ರಿವೇಣಿ ಅಂತ ಒಂದು ಫಿಲ್ಮ್ ಅಲ್ಲಿ ಮಾಡಿದವರು. ಅವರ ಸ್ವರ ಮಾಧುರ್ಯ, ಆ ಶಬ್ದಗಳನ್ನು ಅವರು ಬಹಳ ನೋವಾಗಲಾಗಿ ಶಬ್ದಗಳನ್ನು ಉಚ್ಚರಿಸುವಂಥದ್ದು. ದೇವರಾಜನ್ ಮಾಸ್ಟರ್ ಅಂತ ಹೇಳಿ ಅವರಿಗೆ ಸಂಗೀತ ನಿರ್ದೇಶಕರು. ಅವರು ಇವರನ್ನು ತೀಡಿ ಅಷ್ಟು ಚಂದ ಮಾಡಿ ಇಟ್ಟಿದ್ದಾರೆ. ಮತ್ತೆ ಚೆಂಬೈ ವೈದ್ಯನಾಥ ಭಾಗವತರು. ಹಾಗೆ ಹಾಡುವಿಕೆಯಲ್ಲಿ SP ಬಾಲಸುಬ್ರಹ್ಮಣ್ಯ ಅವರದು ಒಂದು ಎತ್ತರ ಆದ್ರೆ KJ ಯೇಸುದಾಸ್ ಇನ್ನೊಂದು ಸ್ಟೈಲ್. ಬಾಲಮುರಳಿ ಕೃಷ್ಣ ಅವರು ಹೇಗೆ? ಅವರು ಕೂಡ ಹಾಗೆ. ಅವರು ಪಾಹಿ ರಾಮ ಪ್ರಭು ಪಾಹಿ ರಾಮ ಪ್ರಭು ಆದಿಭದ್ರಾದಿ ರಾಮ ಪ್ರಭು ಅಂತ ಹಾಡಿದ್ದಾರೆ. ಅದು ಕೂಡ ತುಂಬಾ ಒಳ್ಳೆದಾಗಿದೆ. ಹಿಂದಿಯಲ್ಲಿ ಯಾರು ಇಷ್ಟ ಸರ್ ನಿಮಗೆ? ಹಿಂದಿಯಲ್ಲಿ ನನಗೆ ಇಷ್ಟ ಅಂತ ಹೇಳುವಾಗ ನನಗೆ ನಗು ಬರ್ತದೆ. ಯಾಕಂದ್ರೆ ನನಗೆ ಯಾರ ಪದ್ಯ ಹಾಡ್ಲಿಕ್ಕೆ ಆಗ್ತದೆ ಅವ್ರು ನನಗೆ ಹೆಚ್ಚು ಇಷ್ಟ ಆಗ್ತಾರೆ. ನನಗೆ ಮುಖೇಶ್ನ ಪದ್ಯ ಹಾಡ್ಲಿಕ್ಕೆ ಈಸಿ ಆಗ್ತದೆ. ರಫಿಯದ್ದೆಲ್ಲ ಹಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹಾಗಾಗಿ ನನಗೆ ಮುಖೇಶ್ ಹೆಚ್ಚು ಇಷ್ಟ. ಮತ್ತೆ ನನ್ನ ಸ್ವರಕ್ಕೆ ಮ್ಯಾಚ್ ಆಗುವಂಥದ್ದು ಮುಖೇಶ್. ಹಾಗಾಗಿ ನಾನು ಮುಖೇಶ್ವರನ್ನು ಹೆಚ್ಚು ಇಷ್ಟಪಡುದು. ಜಿಂದಗಿ कैसी है पहेली है ಅದು ಮನ್ನಾಡಿಯವರು ಹಾಡಿದ್ದು. ಹೌದು, ಮನ್ನಾಡಿಯವರು ಹಾಗೆ ಹಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಸುರುನ ಸಜೆ ಸುರು ಕೆ ಬಿನಾ ಜೀವನ ಸುನ
ಸುರುನ ಸಜಿ. ಈ ಪದ್ಯದ ಶ್ರೇಷ್ಠತೆಯನ್ನು ನನಗೆ ಮನಗಾಡಿಸಿದ್ದು ಉದಯ್ ಕುಮಾರ್ ಮಲ್ಲರು. ಉದಯ್ ಕುಮಾರ್ ಸರ್ ಹೇಳುವಾಗ ನಮಗೆ ಸಹ ಅವರು ಸೆಷನ್ಸ್ ತಗೊಳ್ತಾ ಇದ್ರು ಹೀಗೆ ತಿಂಗಳಿಗೆ ಒಂದ್ಸರಿ ಹೀಗೆ ಪ್ರತಿ ಒಂದು ಹಾಡಿನ ಸಾಹಿತ್ಯದ ಬಗ್ಗೆ ಅವರು ವಿಷಯಗಳನ್ನ ಹೇಳ್ತಾ ಇದ್ರು ನಮಗೆ. ನನ್ನ ಹಾಡುಗಾರಿಕೆ ಇದರಲ್ಲಿ ಉದಯ್ ಕುಮಾರ್ ಮಲ್ಲರು ಕೂಡ ನನಗೆ ಎಷ್ಟು ಸಲ ನಾವು ಹಾಡಿನ ಹುಚ್ಚರಾಗುವಾಗ ನನಗೆ ಆಗ್ತಿತ್ತು ದಿಸ್ ಇಸ್ ಟೂ ಮಚ್ ಅಂತ ಹೇಳಿ ಆಗ್ತಿತ್ತು. ಆದ್ರೆ ಆಗ ನಾವು ಉದಯ್ ಕುಮಾರ್ ಮಲ್ಲರ ನೋಡುದು, ಅವರ ಹಾಡಿನ ಹುಚ್ಚನ್ನು ನೋಡಿದ್ರೆ ನಮಗೆ ಕೆಲವು ಸಲ ಅವರನ್ನು ನೋಡಿದಾಗ ಇವರು ನಿಜವಾಗಿ ಹುಚ್ಚರಿ ಅಂತ ಆಗ್ತಿತ್ತು. ಆದ್ರೆ ಅದು ಒಳ್ಳೆ ಹುಚ್ಚು, ಅದರಿಂದಾಗಿ ನನಗೆ ಏನು ಅವರು ಕಾಣ್ಲಿಕ್ಕೂ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗೆ ಸಣ್ಣ ಮೂರ್ತಿ ಅವರು, ಮತ್ತೆ ಅವರು ನಗುಮುಖ ಮತ್ತೆ ನವಿರಾದ ಹಾಸ್ಯ ಇದೆಲ್ಲ ಉಂಟು ಅವರಿಗೆ. ಹಾಗೆ ಆಕರ್ಷಕ ವ್ಯಕ್ತಿ ಅವರು. ಹಾಗೇನೆ ನೀವು ನಿಮ್ಮ ಕ್ಲಿನಿಕ್ ಅಲ್ಲಿ ಕೂಡ ನೀವು ಹಾಡನ್ನು ಕೇಳ್ತಾ ಇರ್ತೀರಿ ಅಂತ ಕೇಳಿದೆ ಸರ್. ಹೌದು, ನಾನು ದಿನದ ಹೆಚ್ಚು ಗಂಟೆಗಳನ್ನು ಕ್ಲಿನಿಕ್ ಅಲ್ಲಿ ಕಳೀತೇನೆ ಅಂತ ಹೇಳುವಾಗ ನನಗೆ ಹಾಡು ಕೇಳ್ಬೇಕು ಅಂತಿದ್ರೆ ನನಗೆ ಬೇರೆ ಸಮಯ ಇಲ್ಲ. ಹಾಗಾಗಿ ನಾನು ಶಾಪ್ ನಲ್ಲಿ ಪದ್ಯ ಕೇಳ್ತಾ ಇರ್ತೇನೆ. ಕೆಲವು ಸಲ ಹಾಡ್ತೇನೆ. ಒಬ್ಬರು ನನ್ನ ಹತ್ರ ಪೇಷಂಟ್ ಹೇಳಿದ್ರು, ಅವರಿಗೆ ಯಾವುದೋ ಒಂದು ಕಾಯಿಲೆ ಬಂದಿತ್ತು. ಆಗ ನಾನು ಅವರನ್ನು ಬೇರೆ ಕಡೆಗೆ ಹೋಗ್ಲಿಕ್ಕೆ ಹೇಳಿದೆ. ಆಗ ಅವರು ಬೇರೆ ಕಡೆ ಹೋಗ್ಲಿಕ್ಕೆ ಅವರಿಗೆ ಅನುಕೂಲ ಇರಲಿಲ್ಲ. ಅವರು ಹೇಳಿದ್ರು ಈರೇ ನಾನೆಲ್ಲ ಮಲ್ಪಲೆ ಅಂತ ಹೇಳಿ ಹೇಳಿದ್ರು. ಆಗ ನನಗೆ ಗೊತ್ತಿಲ್ಲದೆ ನಾನು ನನ್ನಷ್ಟಕ್ಕೆ ಯಾವುದೊಂದು ಪದ್ಯವನ್ನು ಗುಣುಗಿಕೊಂಡು ಆ ಕಡೆ ಈ ಕಡೆ ಹೋಗಿ ನಂತರ ತೂಕ ಟ್ರೈ ಮಾಡ್ಬೋಗ ಅಂತ ಹೇಳಿಕೊಂಡು ಕೊಟ್ಟೆ ಅಂತ ಮೆಡಿಸಿನ್. ಅದರಲ್ಲಿ ಅವ್ರಿಗೆ ಕಡಿಮೆ ಆಯ್ತಂತೆ. ಹಾಗೆ ಅವರು ಹೇಳಿ ನನಗೆ ಗೊತ್ತಾದ, ನನಗೆ ಗೊತ್ತಿಲ್ಲದೆ ನಾನು ಮಾಡಿದ್ದದು ಆ ಕೆಲಸ. ನಿಮಗೆ ಶಾಸ್ತ್ರೀಯ ಜಾಸ್ತಿ ಇಷ್ಟನಾ ಅಥವಾ ಸುಗಮ ಸಂಗೀತ ಹೇಗೆ? ನಾನು ಶಾಸ್ತ್ರೀಯ ಅಂತ ಹೇಳಿದ್ರೆ ಶಾಸ್ತ್ರೀಯ ಇಷ್ಟವಾ ಅಥವಾ ಇಷ್ಟ ಇಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಒಂದು ಮನೆಗೆ ಫೌಂಡೇಶನ್ ಅಗತ್ಯವಾ ಇಲ್ವಾ ಅಂತ ಹೇಳಿದಾಗ ಶಾಸ್ತ್ರೀಯ ಸಂಗೀತವನ್ನು ಸರಿಯಾಗಿ ಅಭ್ಯಾಸ ಮಾಡಿದವ ನಿಮ್ಮ ಯಾವ ಪ್ರಕಾರದ ಸಂಗೀತ ಕೂಡ ಹಾಡ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಅವನಿಗೆ ಸ್ವರದ ಮೇಲೆ ಅಷ್ಟು ಕಂಟ್ರೋಲ್ ಉಂಟು. ಈಗ ಯೇಸುದಾಸ್ ಅಷ್ಟು ಸಕ್ಸಸ್ ಆಗ್ಲಿಕ್ಕೆ ಕಾರಣವೇ ನಿಮ್ಮ ಸಂಗೀತ ನಿರ್ದೇಶಕರು ಹೇಗಿರ್ತಾರೆ ಅಂತ ಹೇಳಿದ್ರೆ ಕಠಿಣದಲ್ಲಿ ಕಠಿಣವಾದಂತಹ ಟಾಸ್ಕ್ ಅನ್ನು ನಿಮಗೆ ಕೊಡ್ತಾರೆ. ಆಗ ಅದನ್ನು ಕೂಡಲೇ ಗ್ರಾಸ್ ಮಾಡಿ ಅದನ್ನು ಹಾಡ್ಬೇಕು. ನೀವು ಶಂಕರಾಭರಣಂ ಫಿಲ್ಮ್ ಅಲ್ಲಿ ನೋಡಿರ್ಬೋದು, ಅಂತ ಪಾಪ್ ಮ್ಯೂಸಿಕ್ ನವರು ಯಾವುದನ್ನು ಹಾಡ್ಲಿಕ್ಕೆ ಕಷ್ಟಪಟ್ರ ಅದನ್ನು ಶಂಕರಾಭರಣಂ ಸೋಮಯಾಜುಲು ಅವರು ಶಾಸ್ತ್ರಿಗಳು ಆರಾಮದಲ್ಲಿ ಪಾಪ್ ಮ್ಯೂಸಿಕ್ ಅನ್ನು ಹಾಡಿದ್ರು. ಸ್ವರದ ಕಂಟ್ರೋಲ್ ಮತ್ತೆ ಪ್ಯೂರ್ ಆಗಿ ಸಹ ನೀವು ಶಾಸ್ತ್ರೀಯ ಸಂಗೀತವನ್ನೇ ಕಂಟಿನ್ಯೂ ಮಾಡಿದೆ ಅಂತಾದ್ರೆ ನಿಮ್ಮ ವಾಯ್ಸ್ ತುಂಬಾ ವಯಸ್ಸಾಗುವವರೆಗೂ ಉಳಿತದೆ. ಯಾಕೆಂದ್ರೆ ಅದು ಅಷ್ಟು ಶಾಸ್ತ್ರಬದ್ಧವಾಗಿರ್ತದೆ, ನಿಮ್ಮ ವಾಯ್ಸ್ ಹಾಳಾಗುದಿಲ್ಲ. ಅದೇ ನೀವು ಕ್ರಾಸ್ ರೋಡ್ಸ್ ಅಲ್ಲಿ ಹೋದ್ರೆ ನಿಮ್ಮ ವಾಯ್ಸ್ ಕೂಡ ಹಾಳಾಗ್ತದೆ. ಆಗಿನ ಸಂಗೀತ ಶೈಲಿಗೆ ಮತ್ತೆ ಈಗಿನ ಫಿಲ್ಮ್ ಮ್ಯೂಸಿಕ್ಕಿನ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನಾನು ಇವತ್ತು ಬಂದ ಹೊಸ ಫಿಲ್ಮ್ ಸಾಂಗ್ ಅನ್ನು ಕೂಡ ಇಷ್ಟಪಡ್ತೀರಿ, ಹಾಡತನ್ನು ಇಷ್ಟಪಡ್ತೇನೆ. ಸೈಗಲ್ ಅವರು ಹಾಡಿದ್ರು ಇಷ್ಟ, ಈಗಿನದಾದ್ರು ಇಷ್ಟ. ಈಗ ಫೇಮಸ್ ಆಯ್ತಲ್ಲ ಕರಿಮಣಿ ಮಾಲೀಕ, ನಾನು ಅದನ್ನ ಹೇಳ್ತೇನೆ, ಖುಷಿ ಆಗ್ತದೆ. ಮತ್ತೆ ಯಾವುದು ಲೇಟೆಸ್ಟ್ ಆಗಿ ಪ್ಯಾರ್ಗೆ ನಂಬಿಕೆ ಉಂಟು, ಜನಪ್ರಿಯ ಆಯ್ತು ಅಂತ ಹೇಳಿದ್ರೆ ಅದರ ಅರ್ಥ ಅದರಲ್ಲಿ ಸ್ಟಫ್ ಉಂಟು ಅಂತ. ಸ್ಟಫ್ ಇಲ್ಲದಿದ್ರೆ ಈಗ ಜಗ್ಗೇಶ್ ಅವರು ಕೆಲವರು ಇಷ್ಟಪಡುದಿಲ್ಲ, ಆದ್ರೆ ಪ್ರತಿಭಾ ಮಾತ್ರ ಖಂಡಿತ ಹೌದು. ಎಷ್ಟೋ ಜನ ಒದ್ದಾಡ್ತಾರೆ, ಸಕ್ಸಸ್ ಆಗುದಿಲ್ಲ ಯಾಕಂದ್ರೆ ಸ್ಟಫ್ ಇರುದಿಲ್ಲ. ಅಥವಾ ಎಷ್ಟೋ ಜನಕ್ಕೆ ಆ ಕಾಲ ಬರ್ಬೇಕು, ಆಗ ಅವರು ಶೈನ್ ಆಗ್ತಾರೆ. ಹಾಗೆ ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದಿನಿಂದ ತೊಡಗಿ ಇಂದಿನವರೆಗೆ ಅವರ ಸೌಂದರ್ಯ ಮತ್ತೆ ನಟನ ಪ್ರತಿಭೆ ಮತ್ತೆ ಹಾಡುಗಾರಿಕೆ ಇದರಿಂದ ಸಾಮಾನ್ಯ ಎಂತ ಹೇಳಿದ್ರೆ ಆಲ್ರೌಂಡರ್ ಅಂತ ಹೇಳ್ಬೋದು. ಅವರಂತವ್ರು ಮತ್ತೆ ಬರ್ಲಿಲ್ಲ ರಾಜ್ಕುಮಾರ್ ಒಂದು ಲೆಕ್ಕದಲ್ಲಿ ಯೋಗ ಪರಿಣಿತರವರು, ಹಾಗಾಗಿ ಅವರ ಸೌಷ್ಠವ ಕೂಡ ಹೊಂದಿದ್ರು. ನೀವು ಯೋಗ ಮಾಡ್ತೀರಾ ಸರ್? ಇಲ್ಲ, ನಾನು ಯೋಗ ಮಾಡುದಿಲ್ಲ, ನಾನು ಪ್ಲೇ ಗ್ರೌಂಡ್ ಅಲ್ಲಿ ಇಲ್ಲ. ನಿಮಗೆ ಬೇಕಾದ ಎಷ್ಟೋ ಇನ್ನಷ್ಟು ಒಳ್ಳೆ ಗುಣಗಳು ನನ್ನಲ್ಲಿ ಇಲ್ಲ. ನಾನು ಆಟ ಆಡುದಿಲ್ಲ, ನಾನು ಹೆಚ್ಚಾಗಿ ಮನೆಯೊಳಗೆ ಪ್ಲೇ ಗ್ರೌಂಡ್ ಅಲ್ಲಿ ಇಲ್ಲವೇ ಇಲ್ಲ. ಅದರಿಂದ ನನಗೆ ತೊಂದರೆ ಆಗಿದೆ, ದೇಹ ದಾರ್ಢ್ಯಕ್ಕೆಲ್ಲ ನನಗೆ ಕಷ್ಟ ಆಗ್ತದೆ.
ಅಥವಾ ತುಂಬಾ ಸ್ಟ್ರೈನ್ ಮಾಡಿ ಕೆಲಸ ಮಾಡ್ಲಿಕ್ಕೆಲ್ಲ ನನಗೆ ಕಷ್ಟ ಆಗ್ತದೆ. ಆದ್ರೆ ನಾನು ಹೀಗೆ ಬಂದದ್ದು, ನನ್ನ ಆಸಕ್ತಿ ಈ ರೀತಿ ಇತ್ತು, ಆ ರೀತಿ ನಾನು ಹೋದೆ. ಯಾಕೆ ಕೇಳ್ತಾ ಇದ್ದೇನೆ ಆಯುರ್ವೇದಕ್ಕೆ ಮತ್ತೆ ಯೋಗಕ್ಕೆ ಅವಿನಾಭಾವ ಸಂಬಂಧ ಅಂತ ಹೇಳ್ತಾರೆ. ಇಲ್ಲ, ನಾನು ಸ್ವಲ್ಪ ರೆಬೆಲ್. ನಾನು ಆಯುರ್ವೇದ ಕಲ್ತಿದ್ದೇನೆ ಅಂತ ಹೇಳಿಕೊಂಡು ನಾನು ಆಯುರ್ವೇದ ಸರ್ವಶ್ರೇಷ್ಠ ಅಂತ ಹೇಳುದಿಲ್ಲ. ನನಗೆ ಅದರಲ್ಲಿ ಕೆಲವು ಇಫೆಕ್ಟಿವ್ ಅಂತ ಹೇಳಿ ಕಂಡಿದೆ, ಅದನ್ನು ಮಾತ್ರ ನಾನು ಯೂಸ್ ಮಾಡ್ತೇನೆ. ಹೊರತು ಕಲ್ತದಕ್ಕೋಸ್ಕರ ಅದನ್ನೇ ಅಂತೇಳಿ ಇಲ್ಲ. ಮತ್ತೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಇಲ್ಲ. ನನಗೆ ಇಷ್ಟ ಆಯ್ತಾ, ಖುಷಿ ಆಯ್ತಾ, ಆ ಕಂಪನಿಯವರ ಎಂತ ಶುಕ್ರದೇಶೆ ಇಷ್ಟ ಆಗ್ಬೇಕು. ಇಲ್ಲದಿದ್ರೆ ಅವರು ನಮ್ಮ ಹತ್ರ ಬಂದು ಎಷ್ಟು ಕೇಳ್ಕೊಂಡ್ರು ಕೂಡ ನನಗೆ ಆಗುದಿಲ್ಲ. ಹಾಗೆ ನೀವು ಮೊದಲಿಂದಲೂ ತುಂಬಾ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಕೇಳಿದೆ ಸರ್. ನಿಮ್ಮ ಹತ್ರ ಬಂದ ರೋಗಿಗಳಿಗೆ ನೀವು ಯಾವತ್ತು ಇಲ್ಲ ಅಂದವರಲ್ಲ, ದುಡ್ಡು ಕೊಡಿ ಅಂತ ಸಹ ಕೇಳಿದವರಲ್ಲ, ಅವ್ರು ಕೊಟ್ಟಷ್ಟನ್ನು ನೀವು ತಕೊಂಡವ್ರು ಅಂತ ಕೇಳಿದೆ ಸರ್. ನಿಮ್ಮನ್ನು ನೀವು ಹೇಳ್ತೀರಾ ಗೊತ್ತಿಲ್ಲ, ₹2 ಡಾಕ್ಟರ್ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ₹2 ಡಾಕ್ಟರ್ ಅಂತ ಹೇಳಿದ್ರು, ನಂತರ ₹5 ಡಾಕ್ಟರ್ ಅಂತ ಹೇಳಿದ್ರು, ನಂತರ ₹10, ಈಗ ಪ್ರಸಕ್ತ ₹10 ಅಂತ ಹೇಳ್ತಾ ಇದ್ದಾರೆ. ಇದು ನನಗೆ ಒಳ್ಳೇದಾಗಿದೆ, ಯಾಕಂದ್ರೆ ಈಗ ನಾನು ಕೇಳೋ ಮೊದಲೇ ಜನ ₹10 ಕೊಟ್ಟು ಹೋಗ್ತಾರೆ. ನಾ ಕೇಳ್ಬೇಕು ಅಂತಲಿಲ್ಲ. ಅದೇ ಈಗಲೂ ಹಾಗೆ ಮುಂದೆಯೂ ಹಾಗೆ. ನಾನು ಎಲ್ಲಿವರೆಗೆ ಈ ಫೀಲ್ಡ್ ಅಲ್ಲಿ ಇರ್ತೇನಾ, ಯಾಕಂದ್ರೆ ಆಲ್ರೆಡಿ 34-35 ವರ್ಷ ಕಳೆದಾಗಿದೆ ನನಗೆ. ಹಾಗಿರುವಾಗ ಇನ್ನು ಉಳಿದಂತ ಸಣ್ಣ ಅವಧಿಯನ್ನು ನಾನು ಯಾಕೆ ಚೇಂಜ್ ಮಾಡಿಕೊಳ್ಬೇಕು? ಬೇಡ. ಇಷ್ಟವರೆಗೆ ನನ್ನನ್ನು ಯಾವ ದೇವರು ಕಾಪಾಡಿದಾನ, ಅವನಿಗೆ ಬೇಕು ಅಂತಂದ್ರೆ ಅವನು ಮುಂದೆ ಕಾಪಾಡ್ಲಿ. ನಾನಂತ ಹೀಗೆ ಇರ್ತೇನೆ. ಆದ್ರೆ ಪರಿಸ್ಥಿತಿ ತುಂಬಾ ಬದಲಾಗಿದೆ ಅಲ್ಲ ಸರ್? ಹೇಗೆ ನೀವು ಪರಿಸ್ಥಿತಿ ಬದಲಾಗಿದೆ ಅಂದ್ರೆ ಬದಲಾಗಿದೆ, ಇಲ್ಲ ಅಂದ್ರೆ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ವಾಜಪೇಯಿ ಅವರು ಅವರು ಇರುವವರೆಗೂ ಅದನ್ನೇ ಮೇಂಟೈನ್ ಮಾಡಿದ್ರು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೌದು, ಅದನ್ನೇ ಮೇಂಟೈನ್ ಮಾಡಿ. ಸಾಧ್ಯ ಉಂಟು, ಸಾಧ್ಯ ಆಗ್ತದೆ, ಸಾಧ್ಯ ಆಗದೇನಿಲ್ಲ. ನಾವು ಸ್ವಲ್ಪ ಗಟ್ಟಿ ಇರ್ಬೇಕಷ್ಟೇ. ಇನ್ನೊಬ್ಬರನ್ನು ನೋಡಿ ಅವರು ಅಷ್ಟು ಗಮ್ಮತ್ತಿನಲ್ಲಿದ್ದಾರೆ, ಇವರಿಷ್ಟು ಗಮ್ಮತ್ತಿನಲ್ಲಿದ್ದಾರೆ ಅಂದ್ರೆ ಅದು ನಮ್ಮ ಮನೆಯದ್ದು ಕ್ರಮ. ಹಾಗೆ ನಮ್ಮ ಚಿಕ್ಕಪ್ಪಂದಿರೆಲ್ಲ ಇದ್ದಾರೆ, ಅದರಲ್ಲಿ ಈಗ ಒಬ್ರು ಇದ್ದಾರೆ ಅಷ್ಟೇ, ಅವರದ್ದು ಕ್ರಮ ಎಲ್ಲ ಹಾಗೆ. ಸಿಂಪಲ್ ಸಿಂಪಲ್ ಸಿಂಪಲ್, ಸಾಕು ಸಾಕು ಸಾಕು. ನಮ್ಮ ಸೋದರ ಮಾವಾದ್ರು ಅಷ್ಟೇ, ಅವರು ಈಗ ಒಂದು ಲೆಕ್ಕದಲ್ಲಿ ಕೋಟ್ಯಾಧಿಪತಿ ಅಂತ ಹೇಳ್ಬೋದು. ಆದ್ರೆ ಅವರು ಈಗಲೂ ಬೇಕಾದ್ರೆ ನೆಲದಲ್ಲೇ ಮಲಗ್ತಾರೆ. ಅವರ ಮನೆಯಲ್ಲಿ 4-5 ದನಗಳುಂಟು, ಆ 4-5 ದನಗಳದ್ದು ಸೇ ಅವರೇ ಮಾಡುದು. ಇಷ್ಟಾಗಿ 85ನೇ ವಯಸ್ಸವರೆಗೆ ಈಗಲೂ ಗಜಾನನ ಎಂತ PUC ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಅವರು. ಹೌದು, ಈಶ್ವರಮಂಗಲ. ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಹೇಳ್ತೇನೆ, ನೀವು ನನ್ನ ಸಂದರ್ಶನ ಮಾಡಿದಿರಿ, ಸಂತೋಷ. ಅವರದ್ದು ಸಂದರ್ಶನ ಮಾಡ್ಬೇಕು ಖಂಡಿತ ಖಂಡಿತ. ಯಾಕಂದ್ರೆ ನಮ್ಮ ಹಾಗಿರುವಂತ ಎಷ್ಟೋ ಸಾವಿರಾರು ಜನಗಳನ್ನು ಬೆಳೆಸಿದವರು ಅವರು. ಈಗಲೂ ನಾವು ಅವರ ಕಡೆಗೆ ನೋಡುದು ಅಲ್ವಾ? ಹಾಗೆ ಬಹಳ ಅದ್ಭುತವಾದ ಮಾತುಗಳು ಸರ್. ನಿಮ್ಮನ್ನು ಕೇಳ್ತಾ ಇದ್ರೆ ನಾನು ಕೇಳ್ತಾ ಇರುವಂತಲೇ ಅನಿಸ್ತದೆ, ಅಷ್ಟೊಂದು ಚಂದ ಮಾತಾಡ್ತೀರಿ ಸರ್. ಈಗ ನೀವು ಫೋಟೋಗ್ರಫಿ ಅಂತ ಹೇಳಿದ್ರೆ, ನಾನು ವಿಷಯ ಬದಲಾಯಿಸ್ತಾ ಇದ್ದೇನೆ ಪುನಃ. ಫೋಟೋಗ್ರಫಿಯಲ್ಲಿ ನಿಮಗೆ ಈಗಿನ ಜನರೇಷನ್ ಅಲ್ಲಿ ನಿಮಗೆ ಯಾರು ಇಷ್ಟ ಸರ್ ಫೋಟೋಗ್ರಫಿಯಲ್ಲಿ? ನಾನು ಆ ರೀತಿ ನೋಡ್ಲಿಲ್ಲ, ಒಳ್ಳೆ ಫೋಟೋ ಅಂತ ಮಾತ್ರ ನೋಡುದು. ಅದನ್ನ ಯಾರು ತೆಗ್ದಿದ್ದಾರೆ ಅಂತ ನೋಡುದು ಕಮ್ಮಿ. ಈಗ ಮೊನ್ನೆ ತಾನೇ ಇಲ್ಲಿಗೆ ಬಂದಿದ್ರು ಇವರು, ಶಿವಸುಬ್ರಹ್ಮಣ್ಯ ಗೊತ್ತುಂಟ ಅವರು ಮೊನ್ನೆ ಇಲ್ಲಿ ಬಂದಿದ್ರು. ಅವರಿಗೆ ನನ್ನ ಪರಿಚಯಕ್ಕಿಂತಲೂ ಹೆಚ್ಚು ನನ್ನ ಮಗನ ಪರಿಚಯ. ಯಾಕಂದ್ರೆ ಅವರು ಹಕ್ಕಿಗಳ ಫೋಟೋಗ್ರಫಿ ಮಾಡ್ತಾರೆ, ನನ್ನ ಮಗ ಮಾಡ್ತಾ ಇದ್ದಾನೆ ಈಗ. ಅವನು ನಾನು ಯಾವ ಫೀಲ್ಡ್ ಅಲ್ಲಿ ಇಲ್ಲ, ಅದನ್ನು ನೋಡಿ ನಾನು ಹಕ್ಕಿಗಳ ಫೋಟೋ ಇದ್ದದ್ದು ಕಮ್ಮಿ, ಅದ್ರಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾನೆ. ಅವನ ಹತ್ರ ದೊಡ್ಡ ದೊಡ್ಡ ಕ್ಯಾಮರಾ ಎಲ್ಲ ಲೆನ್ಸ್ ಎಲ್ಲ ಉಂಟು. ಹೌದು, ಇವತ್ತು ಬೆಳಿಗ್ಗೆ ಕೂಡ ಅವನು ಹೋಗಿದ್ದಾನೆ, ನಿನ್ನೆ ಕೂಡ ಸವಾನಂದ ಸೈಡ್ ಹೋಗಿದ್ದ. ಹಾಗೆ ಅವನು ಫೋಟೋಗ್ರಾಫ್ ಮಾಡ್ತಾನೆ. ಅವನ ಫೋಟೋಸ್ ಅನ್ನು ಅವರಿಗೆ ಕಳಿಸ್ತಾನೆ, ಶಿವಸುಬ್ರಹ್ಮಣ್ಯ ಅವರಿಗೆ. ಹಾಗೆ ಅವರು ಚೈತನ್ಯನ ತಂದೆ ಅಂತ ಹೇಳಿಕೊಂಡು ನನ್ನ ಹತ್ರ ಮಾತಾಡಿದ್ರು. ಹಾಗೆ ಇಲ್ಲಿಗೆ ಬಂದಿದ್ರು ಅವರು. ನೀವು ಈ ಫೋಟೋಗ್ರಫಿಗೆಲ್ಲ ಹೇಗೆ ಟೈಮ್ ಮಾಡ್ತೀರಿ ಸರ್ ನಿಮ್ಮ ದಿನ? ನಾನು ನನ್ನ ಪೇಷಂಟ್ಗಳು ನನ್ನ ತಮಾಷೆ ಮಾಡ್ತಾರೆ. ನಾನು ಎಷ್ಟೋ ಸಲ ಚಹಾ ಕುಡಿಲಿಕ್ಕೆ ಹೋದವ ಸೀದಾ ಗುರುವಾರಿಗೆ ಆಚೆ ಹೋಗ್ತೇನೆ, ಅಲ್ಲಿ ಫೋಟೋ ತೆಗಿಸ್ತೇನೆ, ಎಲ್ಲಿ ಸಿಕ್ಕಿತ ಅಲ್ಲಿ ತೆಗಿತೇನೆ. ನನ್ನ ಚೀಲದಲ್ಲಿ ಯಾವ ಕ್ಯಾಮರಾ ಇರ್ತದೆ. ಈಗಂತೂ ನನಗೆ ಮೊಬೈಲ್ ಕೂಡ ನನಗೆ ಚೆನ್ನಾಗಿ ಯೂಸ್ ಮಾಡ್ಲಿಕ್ಕೆ ಗೊತ್ತುಂಟು. ನಾನು ಹೆಚ್ಚು ವಿಡಿಯೋಸ್ ಎಲ್ಲ ಮಾಡ್ತೇನೆ, ಅದರಲ್ಲಿ ಜೀವಂತಿಗೆ ಜಾಸ್ತಿ ಇರ್ತದೆ ವಿಡಿಯೋಗಳಲ್ಲಿ, ಸ್ಟಿಲ್ಗಳಿಗಿಂತ. ಹಾಗೆ ಮಾಡ್ತೇನೆ, ಯಾವಾಗ ಸಮಯ ಸಿಕ್ಕಿತ ಆಗ. ನಾನು ಹೋದ ಕೆಲಸ ಎಂತದ್ದು ಅದನ್ನ ನಾನು ಯೋಚನೆ ಮಾಡುದಿಲ್ಲ, ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಕೂಡಲೇ ಹಿಡ್ಕೊಳ್ತೇನೆ. ಹಾಗೆ
ಆಮೇಲೆ ಯಕ್ಷಗಾನ ನಾನು ಸ್ವಲ್ಪ ಈಗ ಮತಾಂತರ ಆಗಿದ್ದೇನೆ. ನಾನು ಉಡುಪಿಗೆ ಹೋದ ಮೇಲೆ ನನಗೆ ಅಲ್ಲಿ ಬಡಗುತಿಟ್ಟಿನ ಯಕ್ಷಗಾನ ಸಿಕ್ಕಿತು. ಹೌದು, ಹಾಗೆ ನಾನು ಹೆಚ್ಚು ಬಡಗುತಿಟ್ಟನ್ನು ಇಷ್ಟಪಡುದು. ಹೌದಾ? ಓಕೆ. ಅದರ ಶಿಸ್ತು ಬದ್ಧವಾದಂತ, ಯಾಕಂದ್ರೆ ಇಂತಿಷ್ಟು ಗಂಟೆಗೆ ಮುಗಿತದೆ ಅಂದ್ರೆ ಅದು ಮುಗಿತದೆ. ಓಕೆ. ಮತ್ತೆ ಈಗ ವೇಷಗಳು, ಈಗ 3 ಗಂಟೆ ಮಾಡಿದಾರಲ್ಲ ವೇಷಗಳು ಅವರದ್ದು, ವೇಷಭೂಷಣ, ಕುಣಿತ, ಮಾತುಗಾರಿಕೆ, ಇದೆಲ್ಲ ನನಗೆ, ಮತ್ತೆ ಭಾಗವತಿ ಕೂಡ ಕಾಳಿಂಗನವರಿಂದ ನನಗೆ ಖುಷಿ ಆಗ್ಲಿಕ್ಕೆ ಶುರು ಆಗುದು. ಆದ್ರೆ ಈಗಲೂ ತೊಂದರೆ ಇಲ್ಲ, ಒಳ್ಳೆದಾಗಿ ಎಂಜಾಯ್ ಮಾಡ್ತಾ ಇದ್ದೇನೆ. ನಾನು ಈಗ ಹೆಚ್ಚು ಮೊಬೈಲ್ ಅಲ್ಲಿ ನೋಡುದು. ಹಾಗೆ. ಈಗ ಭಾಗವತರಲ್ಲಿ ನಿಮಗೆ ಯಾರು ಇಷ್ಟ ಆದ ಭಾಗವತರು ಸರ್? ಜನ್ಸಾಲೆ ಒಂದು ಹಾಡ್ಬೋದು ಸರ್? ಇಲ್ಲ, ನಾನು ಭಾಗವತಿಗೆ ಇದ್ರಲ್ಲಿ ಇಲ್ಲ, ಕಷ್ಟ ಉಂಟು. ಬೇರೆ ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಸರ್? ಸೇವೆ ಕ್ಷೇತ್ರದಲ್ಲಿ ಹೇಗೆ ಸರ್? ನಾನು ಜನಗಳಿಗೆ ರಿಯಾಯಿತಿ ಮಾಡ್ತೇನೆ ಅಂದ್ರೆ, ನಾನು ಹೋದಲ್ಲಿ ನಾನು ರಿಯಾಯಿತಿನ ಅಪೇಕ್ಷಿಸುವುದಿಲ್ಲ. ರಿಕ್ಷಾದಲ್ಲಿ ಹೋಗುವಾಗ, ಅಂಗಡಿಗೆ ಹೋದಾಗ ಎಲ್ಲಿ ಕೂಡ ನಾನು ಅಪೇಕ್ಷೆ ಮಾಡುದಿಲ್ಲ. ಮತ್ತೆ ಹೋದಲ್ಲಿ ನನ್ನ ಐಡೆಂಟಿಟಿಯನ್ನು ಎಷ್ಟೋ ಸಲ ನಾನು ಹೇಳುದೇ ಇಲ್ಲ. ಹಾಗೆ ಕಂಡಕ್ಟರ್ ಹತ್ರ ಬೈಗಳು ತಿಂತೇನೆ. ಅವರಿಗೆ ನಾವು ಗೊತ್ತಿರಲಿಲ್ಲ, ಗೊತ್ತೆಂತ ಮಾಡುದು. ಮೊನ್ನೆ ಟಿಕೆಟ್ ಕೇಳಿ ಪಡೆದುಕೊಳ್ಳಿ ಅಂತ ಉಂಟು. ಕಂಡಕ್ಟರ್ ಅಲ್ಲೇ ಆ ಕಡೆ ಈ ಕಡೆ ಹೋಗ್ತಾ ಇದ್ರು ಕೂಡ ನನ್ನ ಹತ್ರ ತಿರುಗಿ ಕೂಡ ನೋಡ್ತಾ ಇರ್ಲಿಲ್ಲ. ಹಾಗೆ ನಾನು ಮತ್ತೆ ಲಾಸ್ಟಿಗೆ ನೋಡಿದೆ, ಅವನು ನನ್ನ ನೋಡ್ಲೇ ಇಲ್ಲ ಅಂತ ಹೇಳ್ಕೊಂಡು ಮತ್ತೆ ಕರೆದಾಗ ಅವರು, ನೀವು ಆಗ್ಲೇ ನನ್ನ ಹತ್ರ ಟಿಕೆಟ್ ತಗೊಳ್ಬೋದಿತ್ತು ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ, ನಾನು ಆಗಿಂದ ನೋಡ್ತಾ ಇದ್ದೇನೆ, ನೀವು ಹೀಗೆ ಹೋಗ್ತೀರಿ, ನಮ್ಮ ಕಡೆ ತಿರುಗಿ ಕೂಡ ನೋಡುದಿಲ್ಲ ಅಂತ ಹೇಳಿದೆ. ಬೈಗಳು ತಿಂದ ಅವನ ಹತ್ರ. ಹಾಗೆ ತುಂಬಾ ಡೀಸೆಂಟ್ ಆಗಿದ್ರು ಕೆಲವು ಸಲ ಬೈಗಳು. ಬಸ್ಸಿಂದ ಇಳಿಲಿಕ್ಕೆ ಅಂತ ಟೈಮ್, ನಾವು ಸ್ವಲ್ಪ ಮೊದಲೇ ಹೋಗಿ ನಿಂತ್ರೆ ಲೇಟ್ ಆಗುದಿಲ್ಲಲ್ಲ ಅಂತ ಹೇಳಿ ಮೊದಲೇ ಹೋದ್ರೆ ಅದಕ್ಕೂ ಬೈಗಳು. ಆಯ್ತು, ಇಳಿಲಿಕ್ಕೆ ಲೇಟ್ ಉಂಟಲ್ಲ ಅಂತ ಸೀಟಲ್ಲೇ ಕೂತಿದ್ರೆ ಅದಕ್ಕೂ ಬೈಗಳು. ಹಾಗೆ. ನೀವು ಡ್ರೈವಿಂಗ್ ಮಾಡ್ತೀರಾ? ಇಲ್ಲ, ನನಗೆ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಸೈಕಲ್ ಒಂದು ಬೆಳ್ಳಿಗೆ ಗೊತ್ತುಂಟು ಅಷ್ಟೇ. ನೀವು ಕ್ಲಿನಿಕ್ಕಿಗೆ ಹೇಗೆ ಹೋಗ್ತೀರಿ? ಕರ್ಕೊಂಡು ಹೋಗುದು, ಹತ್ರ ಅಲ್ಲ, ಹತ್ರ, ದೂರ ಇಲ್ಲ. ನೀವು ಇಷ್ಟವರೆಗೆ ನೀವು ಡ್ರೈವಿಂಗ್ ಅಲ್ಲಿ ನಾನು ನಡೆಯುದ್ರಲ್ಲಿ ಬಾರಿ ಹುಷಾರು. ನಾನು ನಮ್ಮ ಊರಿನಲ್ಲೆಲ್ಲ ಹೋದ್ರೆ ನಡಿಲಿಕ್ಕೆ ಉಂಟು ಅಂತ ಆದ್ರೆ ನಾನು ಹಿಂಜರಿಯೋ ಕ್ರಮವೇ ಇಲ್ಲ, ನಡ್ಕೊಂಡೇ ಹೋಗ್ತೇನೆ ಎಷ್ಟು ದೂರ ಬೇಕಾದ್ರೂ. ಅದು ಒಳ್ಳೇದಾಗ್ತದೆ. ನೀವು ಡ್ರೈವಿಂಗ್ ಕಲೀಲಿಕ್ಕೆ ಹೋಗ್ಲಿಲ್ಲ? ಇಲ್ಲ, ನನಗೆ ಅದರ ಬಗ್ಗೆ ಒಳಗಿಂದೊಳಗೊಂದು ಅಂಜಿಕೆ ಉಂಟು. ನಾನು ಸೈಕಲ್ ಹೋಗಾದ್ರು ನಾನು ಎದುರಿಂದ ಒಂದು ವೆಹಿಕಲ್ ಬಂದ್ರೆ ನಾವು ಅದರಿಂದ ದೂರ ಹೋಗ್ಬೇಕಲ್ಲ, ನನಗೆ ಅದು ಹತ್ರ ಹೋಗುವಂತ ಆಗ್ತದೆ. ಇದು ಎಲ್ಲರಿಗೂ ಆಗ್ತದಂತೆ ಸ್ಟಾರ್ಟಿಂಗ್ ಅಲ್ಲಿ, ಆದ್ರೆ ನನಗೆ ಹಾಗೆ ಫೀಲ್ ಆಗಿ ನಾನು ಬೇಡ. ಈಗ ನನ್ನ ಮಗನಿಗೆ ಕಾರ್ ಗೊತ್ತುಂಟು ಕಲಿಲಿಕ್ಕೆ, ಕಲ್ತೇನೆ, ಬೈಕ್ ಗೊತ್ತುಂಟು. ಅವನೊಟ್ಟಿಗೆ ನಾನು ಶುಕ್ರವಾರ ಅವನು ಫ್ರೀ ಆದ ಕೂಡಲೇ ಊರು ತಿರುಗಾಡ್ಲಿಕ್ಕೆ ಹೋಗ್ತೇನೆ. ಬೆಳ್ತಂಗಡಿ ತಾಲೂಕಿನ ಎಲ್ಲಾ ಊರುಗಳನ್ನು ನಾನು ಸುತ್ತೇನೆ. ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಎಲ್ಲ ಇಷ್ಟನಾ ನಿಮಗೆ? ಟ್ರೆಕ್ಕಿಂಗ್ ಇಷ್ಟ, ಆದ್ರೆ ನಾನು ಹೋದದ್ದು ಕಮ್ಮಿ. ಅವನು ಹೋಗಿದ್ದಾನೆ, ನಾನು ಹೋದದ್ದು ಕಮ್ಮಿ. ಯಾಕಂದ್ರೆ ನಾನು ಈ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇಲ್ಲಿ ಇಲ್ಲದಿದ್ದ ಕಾರಣ ನನಗೆ ಅದ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ಹೆದರಿಕೆ ಉಂಟು. ಹಾಗಾಗಿ ನಾನು ಹೋದದ್ದು ಕಮ್ಮಿ. ನಿಮ್ಮ ಈ ಆಸಕ್ತಿ ಎಲ್ಲ ನೋಡಿ ನಿಮಗೆ ಪ್ರಶಸ್ತಿ ಸನ್ಮಾನಗಳು ಹೀಗೆ? ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ. ಅದಕ್ಕಿಂತ ಮೊದಲು ಮತ್ತು ಅದರ ನಂತರ ಅಂತ ಟೋಟಲ್ ಆಗಿ ಒಂದು 60 ಸಂಘ ಸಂಸ್ಥೆಗಳು ನನ್ನನ್ನು ಸನ್ಮಾನ ಮಾಡಿದ್ದಾರೆ. ಹಾಗೆ ಫಸ್ಟಿಗೆ ನಾನು ಸನ್ಮಾನಕ್ಕೆ ಒಪ್ಪಿಕೊಳ್ತಿರ್ಲಿಲ್ಲ, ಯಾಕೆಂದ್ರೆ ನಾನು ಸಣ್ಣವ, ಕಿರಿಯವ, ನನ್ನಿಂದ ಸಾಧನೆ ಮಾಡಿದವರು ಜಾಸ್ತಿ ಇದ್ದಾರೆ. ಹಾಗಿರುವಾಗ ನಾನು ಅವರಿಗಿಂತ ಮೊದಲೇ ಪಡ್ಕೊಂಡ್ರೆ ಅಂತ ಹೇಳಿ ಒಂದು ಹಿಂಜರಿಕೆ ಇತ್ತು. ಏರುಕಟ್ಟೆಯಲ್ಲಿ ಒಬ್ರು ನವೀನ್ ಚಂದ್ರ ದಾಸಕೋಡಿ ಅಂತ ಒಬ್ರು ಫೋಟೋಗ್ರಾಫರ್ ಇದ್ರು. ಅವರದ್ದು ಎಂಕ್ಲಿ ಲೆಕ್ಕ ಏರ್ಲಾತ್ ಅಂತ ಒಂದು ಸಂಘಟನೆ, ನಾಟಕ ಸಂಘಟನೆ. ಅವ್ರು ಹೇಳಿದ್ರು, ನಿಮಗೆ ನಮ್ಮಲ್ಲಿಗೆ ಬಂದು ಸನ್ಮಾನ ತೆಗೆದುಕೊಳ್ಳಿಕ್ಕೆ ಹಿಂಜರಿಕೆ ಆಗ್ತದೆ ಅಂತ ಆದ್ರೆ ಬರಬೇಡಿ, ನಾವೇ ನಿಮ್ಮಲ್ಲಿಗೆ ಬರ್ತೇವೆ ಅಂತ ನಮ್ಮ ಮನೆಗೆ ಬಂದ್ರು. ಗಾಂಧಿ ಜಯಂತಿ ದಿವಸ ಮನೆಗೆ ಬಂದು ಅವರೆಲ್ಲ ನನ್ನ ಒಟ್ಟಿಗೆ ನಿಂತು ಸನ್ಮಾನ ಮಾಡಿ ಫೋಟೋ ತೆಗೆಸ್ಕೊಂಡು ಹೋದ್ರು. ಅಲ್ಲಿಂದ ಸ್ವಲ್ಪ ನನಗೆ ಮೈಚಳಿ ಬಿಟ್ಟಿತು. ನಂತರ ನಾನು ಕರೆದಾಗ ಹೋಗಿ ಶುರು ಮಾಡಿದೆ. ಅದರಲ್ಲಿ 2 ಪ್ರಾಬ್ಲಮ್ ಉಂಟು. ಒಂದು, ನನ್ನ ಡ್ಯೂಟಿ ಟೈಮಲ್ಲಿ ಹೋಗ್ಬೇಕಾಗ್ತದೆ, ರಜೆ ದಿವಸದ ಸನ್ಮಾನ ಅಂತ ಏನಿರುವುದಿಲ್ಲ. ಅವ್ರು ಹೇಳಿದೊಟ್ಟಿಗೆ ಅಲ್ಲಿ ಹೋದ ಮೇಲೆ ಅವರ ಫಂಕ್ಷನ್ ಸಾಂಗವಾಗಿ ನಡೀತಾ ಇರ್ತದೆ, ಆಗ ನಾವು ಅರ್ಜೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರ ಅರ್ಥ ನಾವು ಸನ್ಮಾನಕ್ಕೆ ಹೋದ್ರೆ ಆ ದಿವಸದ ನಮ್ಮ ಕ್ಲಿನಿಕ್ಕಿನದ್ದು ಡ್ಯೂಟಿ ಹೋಗ್ತಾಗ್ತದೆ. ಇದೊಂದು ಪ್ರಾಬ್ಲಮ್. ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ, ಯಾಕಂದ್ರೆ ನಾವು ಮಾಡುವ ಸೇವೆಗೋಸ್ಕರ ಅವ್ರು ನನಗೆ ಸನ್ಮಾನ ಮಾಡುದು, ನಾವು ಇಲ್ಲಿ ಸೇವೆ ಮಾಡೋದು ಬಿಟ್ಟು ಅಲ್ಲಿ ಹೋಗಿ ಕೂತ್ರೆ ನಮ್ಮ ಸೇವೆಗೆ ಅರ್ಥ ಇಲ್ಲ ಅಂತ. ಹಾಗಂತ ಹೇಳಿ ನಮಗೆ
ಸನ್ಮಾನಕ್ಕೆ ಫಂಕ್ಷನ್ಗಳಿಗೆ ಹೋದ್ರೆ ಜನರ ಸಂಪರ್ಕ ಸಿಗ್ತದೆ, ನಮ್ಮ ಅನುಭವ ವಿಶಾಲ ಆಗ್ತದೆ. ಅದನ್ನು ಕೂಡ ಬೇಡ ಅಂತ ಹೇಳಿಕ್ಕೆ ಆಗುದಿಲ್ಲ. ಹಾಗೆ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ವಾ. ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ವೈದ್ಯಕೀಯ ಕ್ಷೇತ್ರದ ಸೇವೆಗೆ ಸಿಕ್ಕಿದಲ್ಲ? ಬೇರೆ ವೈದ್ಯಕೀಯ ಸಂಘಗಳು ಅಂತ ಇರ್ತವಲ್ಲ ಸರ್, ಅದರ ಮೂಲಕ ನಿಮ್ಮನ್ನೇನಾದ್ರೂ ವೈದ್ಯಕೀಯ ಸಂಘಗಳು ನನಗೆ ಈಗ ಆ ಲಿಸ್ಟ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ನನಗೆ ಈಗ ಸ್ವಲ್ಪ ಮರ್ತೋಗ್ಲಿಕ್ಕೆ ಶುರುವಾಗಿದೆ. ನಾ ಮೊದಲು ಕೂಡುಗಳೇ ಬರ್ದಿರ್ತಿದ್ದೆ, ನಿಮಗೆ ಕೊಟ್ಟಂತ ಇದರಲ್ಲಿ ಕೂಡ ಬರ್ದಿದ್ದೇನೆ, ಸಾಮಾನ್ಯ ಎಲ್ಲ ಬರ್ದಿದ್ದೇನೆ. ವೈದ್ಯಕೀಯ ಸಂಘಗಳು ಅಂತ ಹೇಳ್ಕೊಂಡು ನಮ್ಮ ಕಾಲೇಜಿನಲ್ಲಿ, ಮತ್ತೆ ನಾನು ಕಲ್ತಂತ ವಿವೇಕಾನಂದ ಕಾಲೇಜಲ್ಲಿ ಅಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಸಾಧನೆ ಮಾಡಿದವರು ಅಂತ ಒಂದು ಲಿಸ್ಟ್ ಮಾಡಿ ಅವರು ತುಂಬಾ ಜನರ ಮಧ್ಯದಲ್ಲಿ ನನಗೆ ಕೂಡ ಒಂದು ಕೊಟ್ಟಿದ್ದಾರೆ. ನನಗೆ ಇನ್ನೊಂದು ವಿಷಯ ಕೇಳಲಿಗಿತ್ತು, ಧನ್ವಂತರಿ ಮತ್ತೆ ಆಯುರ್ವೇದಕ್ಕೆ ಹೇಗೆ ಸಂಬಂಧ ಸರ್? ಧನ್ವಂತರಿ ಆಯುರ್ವೇದ ಮೂಲ ಪುರುಷ ಹಾಗೆ ಧನ್ವಂತರಿ ಅವನಿಗಿಂತಲೂ ಅವನಿಂದ ನಂತರ ನಮಗೆಲ್ಲ ಅದು ಋಷಿಮುನಿಗಳು ಋಷಿಮುನಿಗಳು ಸ್ವತಃ ಪ್ರಯೋಗ ಮಾಡಿ ಅಥವಾ ಧ್ಯಾನದಿಂದ ತಿಳ್ಕೊಂಡು ಹೀಗೆಲ್ಲ ಮಾಡಿದ ಕಾರಣ ನಾವು ಈಗ ಏನು ಆಯುರ್ವೇದವನ್ನು ತಿಳ್ಕೊಂಡಿದ್ದಾರೆ ಇದಕ್ಕಿಂತ ಎಷ್ಟೋ ಗಹನವಾಗಿ ಉಂಟು. ನಮಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಉಂಟು, ಅಷ್ಟು ಗಹನವಾಗಿ ಉಂಟು. ಅದನ್ನು ಜನಗಳಿಗೆ ಒಂದು ಆಸಕ್ತಿ ಬೇಕು, ಇದ್ರೆ ಖಂಡಿತವಾಗಿ ಅದು ದೊಡ್ಡ ಮಹಾಸಾಗರ. ಅದು ಅದನ್ನು ಮಗದಷ್ಟು ಅದರಲ್ಲಿ ಮತ್ತು ಉಂಟು. ಈಗ ಈ ಗಾಡಿಯಲ್ಲೆಲ್ಲ ಡಾಕ್ಟರ್ದು ಸಿಂಬಲ್ ಹಾಕ್ತಾರಲ್ಲ ಸರ್, ಅದು ಏನು ಆಕ್ಚುಲಿ? ರೆಡ್ ಕ್ರಾಸ್ ಅಲ್ಲ ಅದು? ರೆಡ್ ಕ್ರಾಸ್. ಅದಕ್ಕೆ ನಮ್ಮ ಇವರು ಪ್ರಾಣೇಶ್ ಅವರು ಒಂದು ಜೋಕ್ ಮಾಡಿದ್ದಾರೆ, ಗೊತ್ತುಂಟ ನಿಮಗೆ? ಇಲ್ಲ ಇಲ್ಲ. ಅದರಲ್ಲಿ ಒಂದು ಕೆಂಪು ಹೀಗೆ ಉಂಟು, ಇನ್ನೊಂದು ಕೆಂಪು ಹೀಗೆ ಅಲ್ವಾ? ಇದನ್ನು ಸಿಂಪಲ್ ಆಗಿ ವರ್ಣಿಸಬೇಕಾದ್ರೆ ಈಗ ಅದು ರೆಡ್ ಕ್ರಾಸ್ ಹೀಗೆ ಪ್ಲಸ್ ಸಿಂಬಲ್ ಬದಲು ಬೇರೆ ಒಂದು ಹೀಗೆ ಬರ್ತದಲ್ಲ ಸರ್? ಇರ್ಬೋದು. ಅವರು ಅದನ್ನು ಹೇಳಿದ್ದಾರೆ. ಇವರು ಡಾಕ್ಟರ್ ಮಲಗಿ ಅಡ್ಡ ಇದ್ದಲ್ಲ, ಅವರು ಪೇಷಂಟ್. ಹಾಗೆ ಸಿಂಪಲ್ ಆದಂತ ಒಂದು ವಿವರಣೆ ಕೊಟ್ಟಿದ್ದಾರೆ ಅದಕ್ಕೆ. ಬಹಳ ಚೆನ್ನಾಗಿದೆ. ಹಾಗೆ ಮತ್ತೆ ಬೇರೆ ಯಾವ ವಿಷಯದಲ್ಲಿ ನೀವು ಹೇಳಿದ್ರಿ ಈಗ ಹೊರಗೆ ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಇಲ್ಲ ಅಂತ ಹೇಳಿದ್ರಿ, ನಿಮಗೆ ಹೀಗೆ ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯಾ? ಕೃಷಿಯಲ್ಲಿ ನನಗೆ ಆಸಕ್ತಿ ಅಲ್ಲ, ನನಗೆ ಒಂದು ಸೆಂಟಿಮೆಂಟ್ ಮಾತ್ರ ಇದು. ಸೆಂಟಿಮೆಂಟ್. ತೋಟದಲ್ಲಿ ಹೋಗುದು, ಬಾಳೆ ಗಿಡಗಳಲ್ಲಿ ಬಾಳೆ ಹೂ ಆಗ್ತದೆ, ಅದರ ಪರಿಮಳವನ್ನು ತಗೊಳ್ಳುದು, ಸಂಪಿಗೆ ಮರದಲ್ಲಿ ಅದರ ಪರಿಮಳ, ಇಷ್ಟಕ್ಕೆ ಸೀಮಿತ. ಮೈ ಮುರಿದು ದುಡಿದು ಮಾಡುವಂತದ್ದು ಕೆಲಸ ನನಗೆ ಇಂಟ್ರೆಸ್ಟ್ ಇಲ್ಲ. ಮೈ ಮುರಿದು ದುಡಿಯುವಂತದ್ದು ಯಾವುದು ನಾನು ಮಾಡುದಿಲ್ಲ. ಏನಿದ್ರು ಲಿಮಿಟೆಡ್. ಹಾಗಂತ ಹೇಳಿ ನಾನು ತಿಂಡಿ ಪೋತ ಅಲ್ಲ, ಸೆಲೆಕ್ಟೆಡ್. ನನಗೆ ತಿಂಡಿಗಿಂತ ನನಗೆ ಬೇಕು ಕುಡಿಯುವಂತ ಚಾ ಉಂಟಲ್ಲ, ಅದು ಇಂಪಾರ್ಟೆಂಟ್. ಚಾ ಸುಮ್ಮನೆ ಚಾ ಮಾತ್ರ ಕುಡಿಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೋಸ್ಕರ ಒಂದು ತಿಂಡಿ ತಗೊಳ್ತೇನೆ ಅಷ್ಟೇ ಹೊತ್ತು. ಅದು ಉಳಿದವರಾಗಿ ಅಲ್ಲ, ಲಿಮಿಟೆಡ್ ಆಗಿ ತಗೊಳ್ಳೋದು. ಹಾಗೆ ನಾನು ನನಗೆ ನನ್ನ ಕೆಲಸಕ್ಕೆ ಸರಿಯಾದ ಆಹಾರ. ನೀವು ಆಹಾರದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗಿನ ಒಂದು ದಿನಚರಿ ಹೇಗಿರ್ಬೇಕು? ನಾನು ನಮ್ಮ ಮನೆಯ ಕ್ರಮ ಹೇಳುದಾದ್ರೆ, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಲೋಟ ಕಾಫಿ, ಒಂದು ತುಂಡು ಬ್ರೆಡ್, ಮತ್ತೆ ಒಂದು ತುಂಡು ಟಸ್ಕ್. ಅದು ನನಗೆ ಪಾಪ್ಯುಲರ್ ಅಂತ ಹೇಳಿ ಬೇಕರಿ ಇದೆ ಪುತ್ತೂರಲ್ಲಿ, ಅವರದ್ದೇ ಆಗ್ಬೇಕು, ಬೇರೆ ಯಾವ್ದು ಆಗುದಿಲ್ಲ. ಮತ್ತೆ ಕಾಫಿ ಫಿಲ್ಟರ್ ಕಾಫಿ ಆಗ್ಬೇಕು, ಬ್ರೂ ಕಾಫಿ ಆಗುದಿಲ್ಲ, ಫಿಲ್ಟರ್ ಕಾಫಿ. ನಮ್ಮಲ್ಲಿ ಮೊದಲಿಂದಲೂ ಹಾಗೆ. ಅದಾಯ್ತು. ಮತ್ತೆ 9:30 ಹೊತ್ತಿಗೆ ಗಂಜಿ ಊಟ, ಅದು ಒಳ್ಳೆ ಕುಚಿಲಕ್ಕಿ ಗಂಜಿ, ಸರಿ ಬೇಯಬೇಕು. ಅದಕ್ಕೆ ಒಂದು ಏನಾದ್ರೂ ಒಂದು ಸಾರು, ಶುಂಠಿ ಸಾರ, ಲಿಂಬೆ ಸಾರ, ಏನಿದ್ರು ಆಗ್ತದೆ. ಮತ್ತೆ ಮೊಸರು, ಉಪ್ಪಿನಕಾಯಿ ಬೇಕು ಅಂತ ಏನಿಲ್ಲ, ಅದನ್ನ ಮಾಡಿತು. ಆದ್ರ ನಂತರ 12 ಗಂಟೆಗೆ ನಾನು ಪುನಃ ಚಾ ಕುಡಿತೇನೆ, ಆಗ ಒಂದು ಸಣ್ಣ ತಿಂಡಿ ಯಾವ್ದಾದ್ರು. ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಯಾಕೆ ಚಾ ಕುಡಿತೇನೆ ಅಂದ್ರೆ, 12 ಗಂಟೆಗೆ ಚಾ ಕುಡಿದ್ರೆ ಮಧ್ಯಾಹ್ನದ ಊಟ ಸ್ವಲ್ಪ ಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಸಾಮಾನ್ಯ 2-2:30ವರೆಗೆ ನಾನು ಶಾಪಲ್ಲಿ ಇರ್ತೇನೆ, ಅಷ್ಟವರೆಗೆ ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನಂತರ ನಾನು ಮನೆಗೆ ಬಂದು ಪುನಃ ಊಟ, ಮಧ್ಯಾಹ್ನದ ಊಟದಲ್ಲಿ ನನಗೆ ಹೆಚ್ಚಿನ ಆಸಕ್ತಿ ಇಲ್ಲ, ನಾನು ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ. ಸಂಜೆ ಒಂದು 6 ಗಂಟೆಗೆ ಒಂದು ಚಾ ಕುಡಿತೇನೆ, ರಾತ್ರಿ ಊಟ 9:00ವರೆಗೆ. ಅದು ಈಗ ನಾನು ಹೆಚ್ಚಾಗಿ ಬೆಳ್ತಿಗೆ ಅನ್ನ ಊಟ ಮಾಡ್ತೇನೆ, ಅದು ಇಷ್ಟ ಆಗ್ತದೆ, ಖುಷಿ ಆಗ್ತದೆ. ಹಾಗೆ ಇದು ನನ್ನ ಕ್ರಮ ಹೀಗೆ. ಮತ್ತೆ ಜನಗಳಿಗೆ ನಾನು ನೀವು ಹಾಗೆ ಮಾಡಿ, ಹೀಗೆ ಮಾಡಿ, ಮತ್ತೊಂದು ಮಾಡಿ, ಇನ್ನೊಂದು ಮಾಡಿ ಅಂತ ಹೇಳೋ ಕ್ರಮ ಇಲ್ಲ. ಅವರಿಗೆ ನಾನೆಂತ ಹೇಳುದಂದ್ರೆ, ಆದಷ್ಟು ಅಹಿಂಸಾತ್ಮಕವಾಗಿ ಆಹಾರ ಸೇವನೆ ಮಾಡಿ, ಆದಷ್ಟು ಹೆಚ್ಚು ತರಕಾರಿ ಯೂಸ್ ಮಾಡಿ. ಯಾಕಂದ್ರೆ ನಾವು ತಿನ್ನುವ ಆಹಾರದ ಹಾಗೆ ನಮ್ಮ ಬುದ್ಧಿ ಕೂಡ
ಬರ್ತದೆ. ಹಾಗಾಗಿ ನಮಗೆ ತಿನ್ನುವ ಆಹಾರವನ್ನು ಯೋಚನೆ ಮಾಡಿದ್ರೆ ನಮ್ಮ ಇದು ಕೂಡ ಯೋಚನೆಗಳು ಅದೇ ರೀತಿ ಬರ್ತದೆ ಅಂತ ನಾ ಹೇಳುದು. ನಾನಂತೂ ಇಷ್ಟವರೆಗೆ ಒಂದು ಮೊಟ್ಟೆ ಕೂಡ ತಿಂದ ಅಲ್ಲ, ಆಮ್ಲೆಟ್ ತಿನ್ಲಿಕ್ಕೆ ಆಗುದಿಲ್ಲ, ನನಗೆ ಇಷ್ಟ ಇಲ್ಲ ಅದು. ಅದಕ್ಕೆ ನನಗೆ ಆದರ್ಶ ಏನಿಲ್ಲ. ಹೇಳ್ತೀರಾ ಅದು ರಾಜಸಿಕ ಅಂತ ಹೇಳ್ತೀರಾ? ಏನ್ ಹೇಳುದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ. ನನ್ನ ತಮ್ಮನಿಗೆ ಆದ್ರೆ ಅವನು ಚಿಕ್ಕದಿರುವಾಗ ಮೊಟ್ಟೆ ಕುಡಿತಿದ್ದ ತೂಕ ಜಾಸ್ತಿ ಮಾಡ್ಲಿಕ್ಕೆ ಅಂತ. ಮೊಟ್ಟೆ ಕುಡಿತಾ ಇದ್ರ? ಮೊಟ್ಟೆ ಹಸಿ ಮೊಟ್ಟೆ ಕುಡಿತಾ ಇದ್ರ? ಅದು ನಾನು ಫಸ್ಟ್ ಕುಡಿಲಿಕ್ಕೆ ಅಂತ ತಂದದ್ದು, ನನಗೆ ಕುಡಿಲಿಕ್ಕೆ ಆಗ್ಲಿಲ್ಲ. ಆಗ ಅವನಿಗೆ ಕೊಟ್ಟೆ, ಅವನು ಚೇಂಜ್ ಮಾಡದೆ ಕುಡ್ದ. ಅವನು 1 ತಿಂಗಳು ಕುಡ್ದ, 3 ಕಿಲೋನ ಜಾಸ್ತಿ ಆಗಿದ್ದಾನೆ. ಹೌದೌದು, ಹಸಿ ಮೊಟ್ಟೆ. ಹಾಗೆ ಹಾಗೆ ನನಗೆ ಇಷ್ಟ ಇಲ್ಲ, ಹಾಗೆ ನನಗೆ ಬೇಕು ಅಂತ ಕಾಣುದಿಲ್ಲ. ಅದೇ ಕೆಲವೊಂದ್ಸಲ ಹೇಳ್ತಾರೆ ಪ್ರೋಟೀನ್ ಸಿಗ್ಬೇಕಿದೆ, ನಾನ್ ವೆಜ್ ತಿನ್ನಿ ಅಂತ ಹೇಳ್ತಾರೆ, ಏನ್ ಹೇಳ್ತೀರಿ? ಅದು ಹೌದು, ಸತ್ಯ. ಗಿರೀಶ್ ಕಾರ್ನಾಡ್ ಅವರು ಹೇಳಿದ್ರು, ಅವರು 10 ಜನರ ಎದುರೇ ತಾನು ಸ್ವತಃ ಗೋಮಾಂಸ ತಿಂದ್ರು. ಅಂದ್ರೆ ಅದೊಂದು ಬೇರೆ ಥಿಂಕಿಂಗ್, ಅದು ಪೌಷ್ಟಿಕ ಆಹಾರ. ಈಗ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಅವರಿಗೆಲ್ಲ ನಮ್ಮ ತರಕಾರಿಯನ್ನೇ ತಿನ್ನಿ ಅಂತ ಹೇಳಿದ್ರೆ ಅವರಿಗೆ ಕೆಲವರಿಗೆ ಸಾಕಾಗುದಿಲ್ಲ. ನಾನು ಮಾಡುವ ಕೆಲಸಕ್ಕೆ ಸರಿಯಾಗಿ ನನ್ನ ಆಹಾರ, ಹಾಗಂತ ಎಲ್ಲರಿಗೂ ಹಾಗೆ ಮಾಡಿ ಅಂತ ಹೇಳುದಿಲ್ಲ. ಆದ್ರೂ ಸ್ಟಿಲ್ ನಾವು ತರಕಾರಿಯನ್ನಿಗೆ ಒಂದು ಕಟ್ ಮಾಡುವಾಗ ಅದಕ್ಕೆ ನೋವಾಗ್ಬೋದೇನ ನಮಗೆ ಗೊತ್ತಾಗುದಿಲ್ಲ. ಅದೇ ಒಂದು ಪ್ರಾಣಿಯನ್ನು ನಮ್ಮ ಆಹಾರಕ್ಕೋಸ್ಕರ ಮಾಂಸಕ್ಕೋಸ್ಕರ ವಧೆ ಮಾಡುವಾಗ ಅದು ಅನುಭವಿಸುವಂತ ನೋವು ನಮಗೆ ಎದ್ದು ಕಾಣ್ತದೆ. ಇದು ನನಗೆ ಫೀಲ್ ಆಗ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಹಾಗೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಆದಷ್ಟು ಸಸ್ಯಾಹಾರಿಗಳಾಗಿ ಸಾತ್ವಿಕ ಆಹಾರ ಪದ್ಧತಿಯನ್ನು ಮಾಡಿ ಅಂತ ನಾ ಹೇಳುದಷ್ಟೇ. ಈಗ ಕೆಲವರು ಹೆಚ್ಚಾಗಿ ಬ್ರಾಹ್ಮಣರಲ್ಲಿ ಕೇಳಿದ್ದೇನೆ, ನಾನು ಜೈನರಲ್ಲಿ ಕೇಳಿದ್ದೇನೆ, ಈರುಳ್ಳಿ ತಿನ್ಬಾರ್ದು, ಬೆಳ್ಳುಳ್ಳಿ ತಿನ್ಬಾರ್ದು, ಯಾಕೆ ಅದು? ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಾಮಸ ಆಹಾರಗಳು. ಅದನ್ನು ಬಾಯಿಗೆ ರುಚಿಗೆ ಒಳ್ಳೆದಾಗ್ತದೆ, ಆರೋಗ್ಯಕ್ಕೂ ಒಳ್ಳೆದಾಗ್ತದೆ. ಆದ್ರೆ ಅದು ನಮ್ಮಲ್ಲಿ ಯಾವ ಬುದ್ಧಿಯನ್ನು ಕೆರಳಿಸ್ತದೆ ಅಂತೇಳಿ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಅದನ್ನು ತಿನ್ಬಾರ್ದು ಅಂತ ಹೇಳುದ್ರಲ್ಲಿ ಅರ್ಥ ಉಂಟು, ಅರ್ಥ ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅದನ್ನು ಅಹಿಂಸೆಗೆ ಹೋಲಿಸ್ತಾರೆ ಸರ್, ಅದನ್ನು ತಿನ್ನೋದು ಕೂಡ. ಹಿಂಸೆ ವಿಷಯ ನನಗೆ ಗೊತ್ತಿಲ್ಲ. ಅವರಿಗೆ ಜೇನು ಕುಡಿಬಾರ್ದು ಅಂತ ಹೇಳ್ತಾರೆ ಜೈನ್ಸ್, ಯಾಕಂದ್ರೆ ಅದು ಜೇನು ನೊಣ ಉಂಟಲ್ಲ, ಅದು ತನಗೋಸ್ಕರ ಮಾಡಿದಂತಹ ಆಹಾರ. ಮತ್ತೆ ಹಾಗಾಗಿ ಅದರ ಆಹಾರವನ್ನು ನಾವು ಅದು ಕಸಿದಾಗೆ ಆಗ್ತದೆ ಅಂತ ಅಹಿಂಸೆ. ಅದು ಅಹಿಂಸೆ ಉಚ್ಚ ಮಟ್ಟ. ಅವರು ನೀರನ್ನು ಕೂಡ ಸೋಸಿ ಕುಡಿತಾರೆ, ಅದ್ರಲ್ಲಿ ಏನಾದರೂ ಒಂದು ಇರ್ಬೋದು ಜೀವಿ ಅಂತ. ಅಥವಾ ನಡೆಯುವಾಗ ನೋಡ್ಕೊಂಡು ನಡಿಬೇಕು ಅಂತ ಹೇಳ್ತಾರೆ, ಕಾಲಿನ ಅಡಿಗೆ ಸಿಕ್ಕಿ ಒಂದು ಇರುವೆ ಸಾಯಬಾರ್ದು ಅಂತ. ಅದು ಅಹಿಂಸೆಯ ಉನ್ನತ ಮಟ್ಟ ಅದು. ಹಾಗೆ ಆದರ್ಶಗಳೆಲ್ಲ ಒಳ್ಳೇದೆ, ಆದಷ್ಟು ಪ್ರಾಕ್ಟಿಕಲ್ ಆಗಿ ಇದ್ರೆ ಒಳ್ಳೇದು. ಈಗ ಬ್ರಾಹ್ಮಣದಲ್ಲಿ ಈಗ ನಾನು ಸರ್ಕಾರದ ಸವಲತ್ತು ಬಗ್ಗೆ ಕೇಳ್ಬೇಕಿದ್ರೆ, ಈಗ ಆಯುರ್ವೇದಕ್ಕೆ ಎಷ್ಟು ಸರ್ಕಾರದ ಮನ್ನಣೆ ಸಿಕ್ಕಿದೆ ಸರ್? ಸಿಕ್ಕಿದೆಪ್ಪ, ತುಂಬಾ ಸಿಕ್ಕಿದೆ. ಮೊದಲಿನ ಹಾಗಿಲ್ಲ. ಆಯುಷ್ ಡಿಪಾರ್ಟ್ಮೆಂಟ್ ಅಂತ ಭಾರತೀಯ ವೈದ್ಯ ಪದ್ಧತಿಗಳನ್ನೆಲ್ಲ ಒಟ್ಟು ಮಾಡಿ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಆಯುಷ್ ಮಾಡಿದ್ದಾರೆ. ಆದ್ರೆ ಸರ್ಕಾರದ ಯೋಜನೆಗಳು 100ಕ್ಕೆ 100 ಇದ್ರೆ ಅದು ದಾಟಿ 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 ನಿಜವಾದ ಫಲಾನುಭವಿಗೆ ಮುಟ್ಟುವಾಗ ಕಮ್ಮಿ ಆಗ್ತದೆ. ಹಾಗಂತೇಳಿ ಸರ್ಕಾರದ ಉದ್ದೇಶ ಇದ್ದೇ ಇದೆ, ಒಳ್ಳೆ ಕೆಲಸಗಳು ಇದ್ದೇ ಇದೆ, ಉನ್ನತ ಮಟ್ಟದಲ್ಲಿ ಚಿಂತನೆಗಳಾಗಿ ಅದು ಕಾರ್ಯರೂಪಕ್ಕೆ ಬರ್ತದೆ. ಜನ ಸರಿ ಇರ್ಬೇಕಷ್ಟೇ, ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಜನರು ಸರಿ ಇರ್ಬೇಕು. ಸಾರ್ವಜನಿಕ ಶೌಚಾಲಯಗಳು ಮಾಡ್ತಾರೆ, ಆದ್ರೆ ಅದರ ಮೇಂಟೆನೆನ್ಸ್ಗೆ ವ್ಯವಸ್ಥೆ ಸರಿಯಾಗಿ ಇಲ್ಲದಿರುವಾಗ ಅಷ್ಟು ಒಳ್ಳೆ ಶೌಚಾಲಯಗಳನ್ನು ಮಾಡಿ ಕೂಡ ಅದು ಹಾಳಾಗಿ ಬಿಡ್ತದೆ. ಹಾಗೆ ಸಿದ್ಧ ಪದ್ಧತಿ ಅಂದ್ರೆ ಏನು ಸರ್? ಸಿದ್ಧ ಅಂತ ಹೇಳಿದ್ರೆ ಆಯುರ್ವೇದಕ್ಕಿಂತ ಸಾಮಾನ್ಯ, ಇದೆಲ್ಲ ಸಾಮಾನ್ಯ ಆಯುರ್ವೇದದ ಅಂಗಗಳೇ ಸ್ವತಂತ್ರವಾಗಿ ಸ್ವಲ್ಪ ಬೆಳೆದಿದೆ ಅಂತ ಹೇಳಿ. ಅದರಲ್ಲಿ ಕೂಡ ಯುನಾನಿ ಅಂತ ಹೇಳಿದ್ರೆ ಹಕ್ಕಿಮರಿಂದೆಲ್ಲ ಬಂದಿದೆ, ಹಕ್ಕಿಮರಿಂದ ಬಂದಿದೆ. ಸಿದ್ಧ ಅಂದ್ರೆ ಈಗ ಗಿಡಮೂಲಿಕೆಗಳನ್ನೇ ಯೂಸ್ ಮಾಡ್ತಾರೆ ಅವರಲ್ಲಿ ಕೂಡ, ಸಿದ್ಧ ಪದ್ಧತಿಯಲ್ಲಿ ಕೂಡ. ಈಗ ನಾನು ಕೇಳಿದ್ದೇನೆ ಸರ್, ಈಗ ಆಯುರ್ವೇದದಲ್ಲಿ ಸಿಇಟಿ ಈಗ ಪ್ರಾರಂಭ ಆಗಿದೆ. ಮೊದಲು ಸಿಇಟಿ ಇಲ್ಲ, ಸಾಮಾನ್ಯ ಪ್ರವೇಶ ಪರೀಕ್ಷೆ. ಆಯುರ್ವೇದಕ್ಕೂ ಈಗ ಸ್ಟಾರ್ಟ್ ಆಗಿದೆ. ಹಾಗೇನೆ ಈಗ ಹೋಮಿಯೋಪತಿಗೆ, ಸಿದ್ಧ ಪದ್ಧತಿಯನ್ನು ಹೇಗೆ ಕಲಿತಾರೆ ಸರ್? ಎಲ್ಲ ಕೂಡ ಈಗ ಇದು ಮಾಡ್ತಾ ಇರೋದು ಯಾಕಂದ್ರೆ ಎಲ್ಲಿ ಬೆಲ್ಲ ಉಂಟು ಅಲ್ಲಿ ಇರೋ ಮುಟ್ಟಿಸ್ತದೆ, ಎಲ್ಲಿ ಡಿಮಾಂಡ್ ಉಂಟು ಅಲ್ಲಿ ಈಗ ದೇವಸ್ಥಾನಗಳಲ್ಲಿ ಕ್ಯೂ ಉಂಟು, ಕೆಲವು ದೇವಸ್ಥಾನಗಳಲ್ಲಿ ಕ್ಯೂ ಇರುವುದಿಲ್ಲ. ಎಲ್ಲಿ ಹೆಚ್ಚು ಜನ ಬರ್ತಾರೆ ಅಲ್ಲಿ ಕ್ಯೂ ಇರ್ತದೆ. ಕೆಲವು ಸಲ ಕ್ಯೂ ಮಾತ್ರ ಇರ್ತದೆ. ನಂತರ ಕ್ಯೂ ಅನ್ನು ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಕಂಬಿಗಳನ್ನೆಲ್ಲ ಹಾಕಿ ಕೇಜಿನಾಗೆ ಮಾಡ್ತಾರೆ. ಡಿಮಾಂಡ್ ಜಾಸ್ತಿ ಆಗ್ತದೆ, ಅಷ್ಟಾಗ ಅದನ್ನು ಕಂಟ್ರೋಲ್ ಮಾಡಲೇಬೇಕಲ್ಲ. ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಇದೆಲ್ಲ ಬರ್ತದೆ.
ಅದರಲ್ಲಿ ವ್ಯಕ್ತಿಗಳ ಕಂಟ್ರೋಲ್ ಆಗ್ಬೇಕು, ಗುಣಮಟ್ಟದ ಕಂಟ್ರೋಲ್ ಆಗ್ಬೇಕು. ಹೌದು. ಆಗ ಈ ಸಮಸ್ಯೆಗಳೆಲ್ಲ ಸಮಸ್ಯೆಗಳು ಸಮಸ್ಯೆ ಅಲ್ಲ, ಇದು ಅನಿವಾರ್ಯ. ಅನಿವಾರ್ಯ. ಈಗ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಆಯುರ್ವೇದ ಆಸ್ಪತ್ರೆಗಳಿವೆ ಸರ್? ನನ್ನ ತಿಳುವಳಿಕೆ ಪ್ರಕಾರ ಮಂಗಳೂರಲ್ಲಿ ಈಗ ಕರ್ನಾಟಕ ಆಯುರ್ವೇದ ಕಾಲೇಜ್ ಉಂಟು, ಶಾರದಾ ಇಂಟರ್ನ್ಯಾಷನಲ್, ಮತ್ತೆ ಇವರದ್ದು ಉಡುಪಿಯಲ್ಲಿ ಆಯುರ್ವೇದ ಕಾಲೇಜ್ ಇದೆ, SDM ಇದೆ. ದಕ್ಷಿಣ ಕನ್ನಡದಲ್ಲಿ ಕುರುಂಜಿ ಸುಳ್ಯದಲ್ಲಿ ಇದೆ. ಇದಿಷ್ಟು ನನಗೆ ಗೊತ್ತಿರುವ ಹಾಗೆ. ಹಾಗೆ ಮತ್ತೆ ಮುನಿಯಲ್ನಲ್ಲಿ ಒಂದು ಉಂಟು. ಮುನಿಯಲ್ನಲ್ಲಿ ನೀವು ಹೇಳ್ತೀರಾ ಇನ್ನೂ ಕೂಡ ಆಯುರ್ವೇದ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಉಂಟು ಅಂತ? ಈಗಿನ ಟ್ರೆಂಡ್ ಹೇಗೆ ಉಂಟಂದ್ರೆ, ಈಗ ನಮ್ಮ ಕಾಲದಲ್ಲಿ ಹಾಗೆ ಇರ್ಲಿಲ್ಲ, ಇನ್ನು ಕಾಲ ಬದಲಾದ ಹಾಗೆ ಆಯುರ್ವೇದವರು 100% ಆಯುರ್ವೇದವನ್ನೇ ಮಾಡ್ಬೇಕು ಅಂತ ಬರ್ತದೆ. ಆಯಾಯ ಒಂದು ವೈದ್ಯಕೀಯ ಶಾಸ್ತ್ರದ ಡೆವಲಪ್ಮೆಂಟ್ಗೆ ಅದು ಅನಿವಾರ್ಯ ಕೂಡ. ಯಾಕಂದ್ರೆ ಒಂದು ಮನೆಯಲ್ಲಿ 4 ಮಕ್ಕಳಿದ್ದಾರೆ ಅಂತಾದ್ರೆ ಅವರು ಪಾಲಾಗ್ತಾರೆ, ಪಾಲಾಗಿ ಅವರವರೇ ಆಗಿ ಬೇರೆ ಬೇರೆ ಜಾಗ ಮಾಡ್ಕೊಂಡು ಇಂಪ್ರೂವ್ ಮಾಡ್ತಾರೆ. ಮೊದಲು ಕೂಟು ಕುಟುಂಬ ಅಂತ ಇತ್ತು, ಒಂದೇ ಮನೆಯಲ್ಲಿ ಎಲ್ಲರೂ ಇರುದು ಅಂತ. ಈಗ ಇನ್ನು ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ಮನೆಗಳಿಗೆ ಹೋಗ್ತಾರೆ. ಯಾಕಂದ್ರೆ ತಾನು ದೊಡ್ಡ ಆಲದ ಮರದ ಕೆಳಗೆ ಇದ್ರೆ ತಾನು ಇಂಪ್ರೂವ್ ಆಗುದಿಲ್ಲ, ತಾನು ಸ್ವತಂತ್ರವಾಗಿದ್ರೆ ಮಾತ್ರ ಇಂಪ್ರೂವ್ ಆಗ್ತಾನೆ ಅಂತ. ಹಾಗೆ ಶಾಸ್ತ್ರದ ಬೆಳವಣಿಗೆ ಆಗ್ಬೇಕು ಅಂತಾದ್ರೆ ಪ್ರತಿಯೊಂದು ಕೂಡ ಮಿಕ್ಸ್ ಇರಬಾರ್ದು, ಅದರಲ್ಲಿ ಪ್ರತ್ಯೇಕ ಆಗಿ ಹೋಗ್ತದೆ. ಇದು ಕಾಲದ ಇದರಲ್ಲಿ ಪರಿಣಾಮದಲ್ಲಿ ತನ್ನಷ್ಟ ಆಗ್ತದೆ. ಯಾಕಂದ್ರೆ ಜನಗಳ ಬೌದ್ಧಿಕ ಮಟ್ಟ ಏರಿಕೊಂಡು ಹೋದಾಗೆ ಅವರು ಎಲ್ಲದರಲ್ಲಿ ಕೂಡ ಪರಿಶುದ್ಧತೆಯನ್ನು ಕೇಳ್ತಾರೆ. ಆಗ ಅವರಿಗೆ ಮಿಕ್ಸಿಂಗ್ ಬೇಡ. ಮಿಕ್ಸಿಂಗಿಗೋಸ್ಕರ ಆದ್ರೆ ನಾವು ಇನ್ನೊಂದು ಕಡೆ ಹೋಗ್ತೇವೆ, ನೀವು ಪರಿಶುದ್ಧ ಕೊಡಿ ಅಂತ ಹೇಳ್ತಾರೆ. ಇದು ಕಾಲದ ಅವಶ್ಯಕತೆ. ಆದ್ರೆ ಅದು ಒಮ್ಮೆಲೆ ಆಗುದಿಲ್ಲ, ನಿಧಾನವಾಗಿ ಆಗ್ತದೆ. ನನಗೆ ನಿಧಾನವಾಗಿ ಉಣಾದ್ರೆ ಸಾಕು, ಆದ್ರೆ ನನಗೆ ಮೆಡಿಸಿನ್ ಮಾತ್ರ ಆಯುರ್ವೇದದ್ದೇ ಬೇಕು ಅಂತ ಕೇಳುವಂತ ಕಾಲ ಬರ್ತದೆ. ನೀವೀಗ ಆಯುರ್ವೇದದಲ್ಲಿ ಹಾಗೆ ಅಡಲ್ಟ್ರೇಷನ್ ಏನಾದ್ರು ಉಂಟಾ ಹೇಳ್ತೀರಾ ಸರ್? ಹೇಳಿಕ್ ಆಗುದಿಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ ಒಂದು ಅರಿಷ್ಟಗಳು ಆಸವಗಳು ತಯಾರಾಗ್ಬೇಕಾದ್ರೆ ಅದನ್ನ ಎಷ್ಟೋ ತಿಂಗಳ ಕಾಲ ಮಣ್ಣಿನಡಿಯಲ್ಲಿ ಹಾಕಿ ಕೊಲೆಸಿ ಮಾಡ್ಬೇಕಾಗ್ತದೆ. ಆದ್ರೆ ಈಗ ಡಿಮಾಂಡ್ ಜಾಸ್ತಿ ಇರುವಾಗ ಅದೇ ರೀತಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ ಆಗುದಿಲ್ಲ. ಹಾಗೆ ಅದರಲ್ಲಿ ಕೂಡ ಮತ್ತೆ ಗಿಡಮೂಲಿಕೆಗಳು ಸಿಕ್ಕುದಿಲ್ಲ. ಕಾಡುಗಳ ಇಲ್ಲ ಅಂತ ಹೇಳಿದ್ಮೇಲೆ ಗಿಡಮೂಲಿಕೆಗಳು ಸಿಗ್ತದೆ, ಫ್ರೆಶ್ ಗಿಡಮೂಲಿಕೆಗಳು ಸಿಕ್ಕುದಿಲ್ಲ ಅಂತ ಆದಾಗ ಆಗ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ಸುತ್ತಮುತ್ತಲು ಸಿಕ್ಕುವಂತದ್ದನ್ನು ಹಸಿ ಮದ್ದುಗಳು ಉಂಟಲ್ಲ, ಇದನ್ನು ನಾವೇ ಉಪಯೋಗ ಮಾಡ್ಲಿಕ್ಕೆ ಕಲ್ತ್ರೆ ಆಗ್ತದೆ. ಕೊರೋನಾ ಟೈಮಲ್ಲಿ ಎಲ್ಲ ಮಾಡಿದ್ದಾರೆ ಜನ. ಹಾಗೆ ನೀವೀಗ ಆಯುರ್ವೇದ ಮದ್ದುಗಳನ್ನು ತಯಾರಿಸುವಂತದ್ದೇನಾದ್ರೂ ಮಾಡಿದ್ರೆ ಸರ್? ಏನಿಲ್ಲ, ಯೋಚನೆ. ನೀವು ಎಲ್ಲಿಂದ ತರಿಸ್ತೀರಿ ನೀವು? ನಾನು ಆಂಚನ್ ಫಾರ್ಮಸಿ ಅಂತ ಹೇಳಿ ಪಡುಬಿದ್ರೆಯಲ್ಲಿ ಉಂಟು. ಅವರು ನಮ್ಮ ಉಡುಪಿ ಆಯುರ್ವೇದ ಕಾಲೇಜಿನ ಹಳೆ ವಿದ್ಯಾರ್ಥಿ. ಆಳ್ವಾಸ್ ಮೂಡುಬಿದ್ರೆ ಮೋಹನವರದ್ದು, ಅಲ್ಲಿಂದ ಬರ್ತದೆ. ಮೊದಲು ಆದ್ರೆ ನಾವು ಹುಡುಕಿ ಹೋಗ್ಬೇಕಿತ್ತು, ಈಗ ನಮ್ಮ ಮನೆ ಬಾಗಿಲಿಗೆ ಎಲ್ಲ ಬರ್ತದೆ. ಹಾಗಾಗಿ ನಾವು ಎಲ್ಲಿ ಹೋಗ್ಬೇಕು ಅಂತಲೂ ಇಲ್ಲ. ಈ ನಮಗೆ ತಲುಪಿಸುವಂತ ವ್ಯವಸ್ಥೆ ಉಂಟಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ಅವರನ್ನು ವಾಪಸ್ ಕಳಿಸುವುದೇ ನಮಗೆ ಸಮಸ್ಯೆ ಆಗ್ತದೆ. ಅಷ್ಟು ಜನಗಳು ನಮ್ಮ ಹತ್ರ ಅಪ್ರೋಚ್ ಆಗ್ತಾರೆ. ನೀವು ಕೊರೋನಾ ಟೈಮಲ್ಲಿ ನಿಮ್ಮ ಸೇವೆ ಹೇಗಿತ್ತು ಸರ್? ಕೊರೋನಾ ಟೈಮ್ನಲ್ಲಿ ನಿಮ್ಮ ಹಾಗೆ ನಾನು ಕೂಡ, ನಿಮಗೆ ಎಷ್ಟು ಹೆದರಿಕೆ ಇತ್ತು ಅದರ ಬಗ್ಗೆ ಅಷ್ಟೇ ಹೆದರಿಕೆ ನನಗೆ ಕೂಡ ಇತ್ತು. ನಾನು 41 ದಿವಸ ಮನೆಯಲ್ಲಿ ಕೂತಿದ್ದೆ, ಶಾಪಿಗೆ ಹೋಗದೆ. ಆದ್ರೆ ಆಗ ಮನೆಗೆ ನನ್ನನ್ನು ಹುಡುಕಿಕೊಂಡು ಬರ್ತಿದ್ರು. ಆಗ ನಾನೆಂತ ಮಾಡಿದೆ, ಮೆಡಿಸಿನ್ ಎಲ್ಲ ಮನೆಯಲ್ಲೇ ತಂದಿಟ್ಕೊಂಡೆ. ಅವರನ್ನು ನಾನು ಸಿಟೌಟಲ್ಲಿ ಕೂತ್ಕೊಳ್ತಿದ್ದೆ, ಅವರ ಅಂಗಳದಲ್ಲಿ ನಿಲ್ತಾ ಇದ್ರು. ಯಾಕಂದ್ರೆ ವಿಷಯ ಗಂಭೀರ ಅಂತ ಹೇಳಿ ಅವರಿಗೂ ಗೊತ್ತಿತ್ತು, ನನಗೆ ಗೊತ್ತಿತ್ತು. ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿಕೊಂಡು ಕೊಡ್ತಿದ್ದೆ. ಪರೀಕ್ಷೆ ಎಲ್ಲ ಮಾಡ್ಲಿಕ್ಕಿಲ್ಲ ಎಂತೆಲ್ಲ ಕೊಡ್ತಿದ್ದೆ. ಹಾಗೆ ಇತ್ತು. ನಂತರ ಎಷ್ಟು ದಿನ ಅಂತ ಹೆದರುದು ಅಂತ ಹೇಳಿಕೊಂಡು ಕಂಡಿತು. ಹಾಗೆ ನಾನು ಶಾಪಿಗೆ ಹೋದೆ, ಪ್ರಾರಂಭಿಸಿದೆ. ಅಲ್ಲಿ ಕೂಡ ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಶಾಪ್ ನಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಮಾಸ್ಕ್ ಹಾಕುವಾಗಲೂ ಹಾಗೆ ಸ್ವಲ್ಪ ಹೊತ್ತು ಮಾಸ್ಕ್ ಹಾಕಿದ ಕೂಡಲೇ ನಮಗೆ ತಲೆ ಸಿಡಿಲಿಕ್ಕೆ ಶುರು ಆಗ್ತಿತ್ತು. ಹಾಗೆ ಹೀಗೆಲ್ಲ ಪ್ರಾಕ್ಟಿಕಲ್ ಆದಂತ ಸಮಸ್ಯೆಗಳಿತ್ತು. ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ಮುಂದೆ ಹೋದೆವು. ನಂತರ ನನಗೆ ಜ್ವರ ಬಂತು. ನನಗೆ ಜ್ವರ ಬಂದಾಗ ನಾನು ನಿಮ್ಮಾಗಿ ನಾನು ಟೆಸ್ಟಿಗೆ ಹೋಗ್ಲಿಲ್ಲ, ಹೆದರಿದೆ. ಟೆಸ್ಟಿಗೆ ಹೋದ್ರೆ ಪಾಸಿಟಿವ್ ಆದ್ರೆ ಹೇಗೆ ಅಂತ, ಅಂದ್ರೆ ಆಗಿನ ಸಿಚುವೇಶನ್ ಆಗಿತ್ತು. ಹಾಗೆ ನಾನು ಜ್ವರ ನನಗೆ ಕಮ್ಮಿ ಆಗ್ಲಿಲ್ಲ ಅಂತ ಹೇಳುವಾಗ ನನ್ನ ಪರಿಚಯದ ಡಾಕ್ಟರ್ ಇದ್ದಾರೆ ಇಲ್ಲಿ, ಡಾಕ್ಟರ್ ಶ್ರೀಹರಿ ಅಂತ, ಅವ್ರ ಹತ್ರ ಕೇಳಿದೆ, ಹೀಗೆ ನನಗೆ ಜ್ವರ ಮಾಮೂಲು ಟ್ರೀಟ್ಮೆಂಟ್ ಕಮ್ಮಿ ಆಗ್ಲಿಲ್ಲ, ನೋಡಿ ಇನ್ನೊಂದು 2 ದಿವಸ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಕೋರ್ಸ್ ಕಂಪ್ಲೀಟ್ ಮಾಡಿ ಕಮ್ಮಿ ಆಯ್ತು. ನನ್ನ ಮಗನಿಗೆ ಶುರುವಾಯ್ತು, ನನ್ನ ಮಿಸ್ಸೆಸ್ಸಿಗೆ ಶುರುವಾಯ್ತು ಜ್ವರ. ಇವರಿಗೆಲ್ಲ ನಾನು ಕೊಟ್ಟೆ, ಕಮ್ಮಿ ಆಯ್ತು. ಹೇಗೆ ಆಗ ಡಿಸ್ಟೆನ್ಸ್ ಹೇಗೆ ಮೇಂಟೈನ್ ಮಾಡಿದ್ರಿ ಸರ್? ಈಗ ಮನೆಯಲ್ಲಿ ನಾನು ಇರುವಾಗ ನನಗೆ ಜ್ವರ ಬಂದಾಗ ಯಾವಾಗಲೂ ಹೇಗಿದ್ದೆವು ಹಾಗೆ ಇದ್ದೆವು. ಯಾಕಂದ್ರೆ ಅದು ಊರಿನವರಿಗೆ ಗೊತ್ತಿಲ್ಲಲ್ಲ.
ನಾನು ನಂತರ ನನ್ನ ಮಿಸೆಸ್ಗೆ ಮಗನಿಗೆಲ್ಲ ಬಂದಾಗಲೂ ಕೂಡ ದೊಡ್ಡ ವ್ಯತ್ಯಾಸ ಏನು ಮಾಡಲಿಲ್ಲ. ನಂತರ ನಮ್ಮ ತಾಯಿಗೆ ಶುರುವಾಯ್ತು. ತಾಯಿಯನ್ನು ನಾನು ಟೆಸ್ಟಿಗೆ ಕರ್ಕೊಂಡು ಹೋದೆ. ಹೋಗುವಾಗ ಕೊರೋನಾ ಪಾಸಿಟಿವ್ ಬಂತು. ಅಂದ್ರೆ ನನಗೆ ಬಂದದ್ದೇ ಕೊರೋನಾ ಪಾಸಿಟಿವ್. ನಂತರ ನನ್ನ ಮನೆಯವರಿಗೆಲ್ಲ ಬಂತು. ಅವರು ಕೊರೋನಾ ಪಾಸಿಟಿವ್ ಅಂತ ಹೇಳಿ ಯಾವಾಗ ಡಿಕ್ಲೇರ್ ಆಯ್ತಾ ಆಗ ನಮ್ಮ ಮನೆಯವರಿಗೆಲ್ಲ ಕ್ವಾರಂಟೈನ್ ಆಯ್ತು. ಹಾಗೆ ನಮ್ಮ ಮನೆಯವರಿಗೆ ಯಾಕೆ ಕೊರೋನಾ ಬಂತು ಅಂದ್ರೆ ಅದು ನನ್ನ ಕಾರಣಕ್ಕೆ ಬಂತು. ನಾನು ಅಲ್ಲಿ ಶಾಪಿಂಗ್ ಹೋದ. ನಂತರ ನನ್ನ ತಾಯಿ ತೀರ್ಕೊಳ್ಳಿಕ್ಕೂ ಕಾರಣ ಕೊರೋನಾವೇ. ಆದ್ರೆ ತಕ್ಷಣ ಅಲ್ಲ, ಸ್ವಲ್ಪ ಸಮಯ ಕಳೆದ ಮೇಲೆ ಅವರು ತೀರ್ಮಾನ. ಶ್ವಾಸಕೋಶದಲ್ಲಿ ಸಮಸ್ಯೆ ಬಂದು ಆಕ್ಸಿಜನ್ ಲೆವೆಲ್ ಕಮ್ಮಿಯಾಗಿ ಅವರು ತೀರೋದು. ಸರ್, ಯುವ ಜನರಿಗೆ ನಿಮ್ಮ ಸಂದೇಶ ಏನು ಸರ್? ಯುವ ಜನರಿಗೆ ಸಂದೇಶ ನನ್ನ ಅನುಭವದಲ್ಲಿ ಏನುಂಟು ಅದನ್ನು ಹೇಳ್ತೇನೆ ನಾನು. ಪ್ರಾಮಾಣಿಕತೆ ಬೇಕು. ಪ್ರಾಮಾಣಿಕತೆ ಮೇನ್. ನಾನು ಅವರ ಬೇರೆ ಯಾವ ವಿದ್ಯಾರ್ಹತೆ ಆಗಲಿ ಇತ್ಯಾದಿ ಇತ್ಯಾದಿಗೆ ನಾನು ಬೆಲೆ ಕೊಡುವುದೇ ಇಲ್ಲ. ನಾನು ಕೊಡುವುದು ಅವರ ಪ್ರಾಮಾಣಿಕತೆ. ಹಾಗೆ ಅವರು ಯಾವ ಫೀಲ್ಡ್ ಅಲ್ಲಿ ಇರಲಿ, ಯಾವ ಎಜುಕೇಶನ್ ಮಾಡಲಿ, ಎಂಥದೇ ಆಗಲಿ, ಪ್ರಾಮಾಣಿಕತೆ ಅಂತ ಹೇಳಿದ್ರು. ಆ ಪ್ರಾಮಾಣಿಕತೆ ಅಂತ ಹೇಳಿಕೊಂಡು ಎಲ್ಲವನ್ನೂ ನಂಬಬಾರ್ದು. ನಂಬುವಂತ ಕಣ್ಣು ಮುಚ್ಚಿ ನಂಬುವಂಥದ್ದು ಇರಬಾರ್ದು. ಈಗ ಮೊನ್ನೆ ವಿವಾದ ಆಯ್ತು. ಇದು ವಿದ್ಯಾಮಾತೆಯ ದೇಗುಲ, ಕೈ ಮುಗಿದು ಒಳಗೆ ಬಾ ಮೊದಲನದ್ದು. ಈಗ ಕಾಲ ಸ್ವಲ್ಪ ಬದಲಾಗ್ತಾ ಉಂಟು. ಇದು ವಿದ್ಯಾಮಾತೆಯ ದೇಗುಲ, ಧೈರ್ಯವಾಗಿ ಪ್ರಶ್ನಿಸು ಅಂತ ಬಂತು. ತಪ್ಪಲ್ಲ, ಧೈರ್ಯವಾಗಿ ಪ್ರಶ್ನಿಸಬೇಕಾದ್ರೆ. ಆದ್ರೆ ಕೆಲವರು ಪ್ರಶ್ನಿಸುವುದನ್ನೇ ವೃತ್ತಿಯಾಗಿ ಮಾಡಿಕೊಳ್ತಾರೆ. ಅವರಿಗೆ ಅವರ ಡ್ಯೂಟಿ ಮೇನ್ ಅಲ್ಲ, ಅವರಿಗೆ ಅವರ ಎಂತ ಹಕ್ಕುಗಳೇ ಮುಖ್ಯ. ಇದು ಮಾಡಬಾರ್ದು. ಹಕ್ಕಿನ ಬಗ್ಗೆ ಪ್ರಜ್ಞೆ ಇರಬೇಕು, ಆದ್ರೆ ಅವರ ಡ್ಯೂಟಿಯನ್ನು ಸರಿಯಾಗಿ ಮೊದಲು ಮಾಡಬೇಕು. ಇದು ನಾನು ಯುವಕರಿಗೆ ಹೇಳುವಂತದ್ದು. ಕಾನೂನು ಮಾತಾಡುದು ಅಂತ ಉಂಟಲ್ಲ, ಕಾನೂನು ಮಾತಾಡೋದು ಅದು ಮುಖ್ಯ ಅಲ್ಲ. ಆದ್ರೆ ಇದು ತಮ್ಮ ಡ್ಯೂಟಿಯನ್ನು ಸರಿಯಾಗಿ ಮಾಡಿ. ಅದು ಯಾವ ಎಂತ ಇರುವ ಕೆಲಸ ಮಾಡು, ಕಿರಿದೇನದೆ ಮನವಿಟ್ಟು. ಇನ್ನು ಸಣ್ಣ ಕೆಲಸ ಇರ್ಬೋದು, ಆದ್ರೆ ಅದನ್ನು ಪ್ರಾಮಾಣಿಕತೆಯಿಂದ ಒಳ್ಳೆದಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಬಿಟ್ಟು ಸ್ಮಾರ್ಟ್ ಆಗುದು, ಕೆಲವರು ನೋಡ್ತೇನೆ ಸ್ಮಾರ್ಟ್ ಆಗುದು, ಅದು ಪ್ರಯೋಜನ ಇಲ್ಲ. ಹಾಗೆ ಈಗ ನನ್ನ ಕ್ಲಿನಿಕ್ಗೆ ಬಂದ್ರೆ ಕೆಲವರು ನಮಸ್ಕಾರ ಡಾಕ್ಟ್ರೆ ಅಂತ ಹೇಳ್ತಾರೆ. ನನಗೆ ನೆಕ್ಸ್ಟ್ ಅವರ ಶಬ್ದ ಏನಿದ್ರೆ ಅವರ ಕೆಲಸ ಮಾಡಿಕೊಳ್ಳಿಕ್ಕೆ ನೋಡ್ತಾರೆ. ಈಗ ತನ್ನ ಸರದಿ ಬರುವವರೆಗೆ ಕಾದು ನಂತರ ಮಾತಾಡುವುದಕ್ಕೂ ಈ ನಮಸ್ಕಾರ ಕೊಟ್ಟು ಮೊದಲೇ ತನ್ನನ್ನು ಅಟೆಂಡ್ ಮಾಡುವಾಗೆ ಮಾಡುವಂತ ಸ್ಮಾರ್ಟ್ನೆಸ್ ಎಲ್ಲ ಉಂಟಲ್ಲ, ಇದನ್ನೆಲ್ಲ ನೋಡಿದಾಗ ನನಗೆ ತುಂಬಾ ಇರಿಟೇಟ್ ಆಗುತ್ತೆ. ಅದರ ಬದಲು ತನ್ನ ಸರದಿ ಬರುವವರೆಗೆ ಹೇರು ಚೆನ್ನಾಗಿ ಕಾದು ತಾಳ್ಮೆಯಿಂದ ಬಂದು ನನ್ನ ಹತ್ರ ಹೇಳ್ತಾನೆ, ಅವನಿಗೆ ನಾನು ಸೆಲ್ಯೂಟ್. ಯಾವಾಗಲೂ ಇದು ಒಂದೇ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡಿನಲ್ಲಿ ಕೂಡ ನನಗೆ ಅನ್ವಯ ಆಗ್ತದೆ. ಹಾಗೆ ಸರ್, ನೀವೊಂದು ಜ್ಞಾನದ ಭಂಡಾರ ಅಂತಲೇ ಹೇಳ್ಬೋದು. ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಕೂತ್ರೆ ಇನ್ನೂ ನಿಮ್ಮ ಹತ್ರ ವಿಚಾರಗಳು ತುಂಬಾ ಇವೆ. ನನಗೆ ಈ 1 ಗಂಟೆಯಲ್ಲಿ ಅತ್ಯುತ್ತಮವಾದ ವಿಚಾರಗಳನ್ನು ನನ್ನೊಟ್ಟಿಗೆ ಹಂಚಿಕೊಂಡದಕ್ಕಾಗಿ, ವೀಕ್ಷಕರಿಗೆ ತಮ್ಮ ಜೀವನದ ಒಂದು ಶೈಲಿ, ಜೀವನದ ಒಂದು ಕಥೆಯನ್ನು ವೀಕ್ಷಕರಿಗೆ ಹೇಳಿದ್ದಕ್ಕಾಗಿ ನಿಮಗೆ ದಿವ್ಯದಿಶ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಕೂಡ ಹಾಗೆ. ಯಾಕೆಂತ ಹೇಳಿದ್ರೆ ಇದು ನನಗೆ ಎಷ್ಟು ಸಲ ಆಗ್ತದೆ, ನಾನು ಆಯಾ ಕ್ಷಣಕ್ಕೆ ಒಂದು ಸ್ಪಂದನೆ ಮಾಡಿದ್ದೆ ಅಷ್ಟೇ. ಇದನ್ನು ಮಾಸ್ತಿಯವರು ಕೂಡ ಹೇಳಿದಾರಂತೆ, ಅವರ ಸುದೀರ್ಘವಾದ ಜೀವನ, ಅದರಲ್ಲಿ ಅವರು ಆಯಾ ಕ್ಷಣಕ್ಕೆ ಸರಿಯಾಗಿ ಸ್ಪಂದಿಸಿಕೊಂಡು ಹೋಗ್ತಾರೆ. ಜನಗಳಿಗೆ ನೋಡುವಾಗ ಅದು ವಿಶಿಷ್ಟವಾಗಿ ಮತ್ತೆ ಬಹಳ ಮಹತ್ವದಾಗಿ ಅಂತಲ್ಲ ಅವರ ಜೀವಮಾನದ ಸಾಧನೆ ಖಂಡಿತು. ಆದ್ರೆ ಅವರು ಮಾಡಿದ್ದೇನೆಂದ್ರೆ ಆಯಾ ಕ್ಷಣಕ್ಕೆ ಸ್ಪಂದಿಸಿದ್ದು. ಆ ಸ್ಪಂದನೆಯಲ್ಲಿ ಬೇರೆ ಬೇರೆ ಟೈಪ್ ಇರ್ತದೆ, ಅದು ಜನಗಳಿಗೆ ಇಷ್ಟ ಆಗಿದೆ. ಹಾಗೆ ನಾವು ಕೂಡ ಹಾಗೆ ನಮ್ಮ ಕೆಲವು ಗುಣಗಳನ್ನು ನಮಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಹುಟ್ಟು ಗುಣಗಳು ಇರ್ತದೆ, ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಬೇಸಿಕ್ ನೇಚರ್ ಎಂತ ಉಂಟು ಅದರ ಪ್ರಕಾರ ನಾವು ಆಯಾಯ ಸಂದರ್ಭಕ್ಕೆ ಸ್ಪಂದಿಸಿಕೊಂಡು ಹೋಗ್ತೇವೆ. ಈಗ ನಾನಿಲ್ಲಿ ಜನಗಳಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ ನನಗೆ ಅನಿಸುದಿಲ್ಲ. ನನಗೆ ಈ ರೀತಿ ಬಿಟ್ರೆ ಬೇರೆ ರೀತಿ ಬದುಕಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನನ್ನ ಈ ಒಂದು ದೌರ್ಬಲ್ಯ ಅಂತಲೇ ಇಟ್ಟುಕೊಳ್ಳಿ, ಇದು ಜನಗಳಿಗೆ ಹೆಲ್ಪ್ ಆಗ್ತಾ ಉಂಟು, ಅದ್ರ ಬಗ್ಗೆ ನನಗೆ ಖುಷಿಯಾಗಿದೆ. ಏನ್ ಹೇಳ್ತಾರೆ, ಈ ಕ್ಷಣದಲ್ಲಿ ಜೀವಿಸಿ ಅಂತ ಹೇಳ್ತಾರೆ ಸರ್. ಆ ಒಂದು
ಮಾತು ಅಂತ ಹೇಳ್ತೀರಾ? ಹೌದು, ಯಾಕಂದ್ರೆ ತುಂಬಾ ಲೆಕ್ಕಾಚಾರ ಹಾಕಿದ್ರೆ ನನ್ನ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಲೆಕ್ಕಾಚಾರ ಹಾಕುವ ವ್ಯಕ್ತಿಗಳಿಗೆ ಈ ರೀತಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ನಾಳೆ ಬಗ್ಗೆ ಯೋಚನೆ ಮಾಡ್ತಾರೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಎಲ್ಲ ಯೋಚನೆ ಮಾಡ್ತಾರೆ. ನಾನು ಆ ರೀತಿ ಯಾವುದು ಲೆಕ್ಕಾಚಾರ ಹಾಕಿ ಯೋಚನೆ ಮಾಡುದಿಲ್ಲ. ಒಂಥರ ನಾನು ಸೋಂಬೇರಿ, ಬೇಜವಾಬ್ದಾರಿಯ ವ್ಯಕ್ತಿ ಅಂತ ಹೇಳ್ಬೋದು. ಎಷ್ಟೋ ಸಲ ನಾನು ನನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುದಿಲ್ಲ ಅಂತ ಹೇಳ್ಬೋದು. ಆದ್ರೆ ನನಗೆ ಸಾಕು ಅಂತ ಆಗ್ತದೆ ಅದರಿಂದ ಹಾರ್ಡ್ ವರ್ಕ್ ಮಾಡುದು, ಅದರಿಂದ ಹೆಚ್ಚು ಪ್ರತಿಯೊಂದನ್ನು ಯೋಚನೆ ಮಾಡುದು, ನಮ್ಮ ಸೌಕರ್ಯಕ್ಕೋಸ್ಕರ, ನಮ್ಮ ಸುಖ ಸೌಕರ್ಯಕ್ಕೋಸ್ಕರ ಇತರರನ್ನು ಎಂತ ಕೊಳ್ಳೆ ಹೊಡೆಯುವುದು, ಗ್ರ್ಯಾಬ್ ಮಾಡುದು, ಇದೆಲ್ಲ ನನಗೆ ಬೇಡ ಅಂತ ಕಾಣ್ತದೆ. ಮತ್ತೆ ನಾನು ಐಷಾರಾಮಿ ಜೀವನ ಮಾಡಿ ಅದಕ್ಕೋಸ್ಕರ ಉಳಿದವರಿಗೆಲ್ಲ ತೊಂದರೆ ಕೊಟ್ಟು ಇರುವುದಕ್ಕಿಂತ ನನ್ನ ಮಿತಿ ಏನುಂಟು ಅದರಲ್ಲೇ ನಾನು ನನ್ನ ಅವಶ್ಯಕತೆ ತಕ್ಕಷ್ಟೇ ಸಂಪಾದನೆ ಮಾಡಿಕೊಂಡು ಇರುವುದು. ನಾಳೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ, ನೋಡ್ಬೇಕು ಹೇಗಾಗ್ತದೆ ಅಂತ. ಧನ್ಯವಾದಗಳು ಸರ್. ಮಧುಕರ ವೃತ್ತಿ ಅಂತ ಉಂಟು. ಮಧುಕರ ವೃತ್ತಿ ಅದರಲ್ಲಿ ಜೇನು ನೋಡ ಏನ್ ಮಾಡ್ತದೆ ಅಂದ್ರೆ ಹೂಗಳಿಗೆ ಸ್ವಲ್ಪ ನೋವಾಗದಾಗೆ ತನಗೆ ಬೇಕಾದಂತ ಜೇನನ್ನು ಸಂಗ್ರಹ ಮಾಡ್ತದೆ. ಈ ಜೋನಿಗೋಸ್ಕರ ಅದು ಎಷ್ಟೋ ಸಾವಿರ ಹೂಗಳನ್ನು ಭೇಟಿ ಮಾಡ್ತದೆ. ಆದ್ರೆ ಅದರ ಜೊತೆಗೆ ಪರಾಗಸ್ಪರ್ಶದ ಸಹಾಯವನ್ನು ಕೂಡ ಅದು ಮಾಡ್ತಾ ಇರ್ತದೆ. ಹೂಗಳಿಗೆ ಸ್ವಲ್ಪ ಆಗಬಾರ್ದು, ತಮಗೆ ಬೇಕಾದಷ್ಟು ಜೇನನ್ನು ಅದರಿಂದ ಪಡ್ಕೊಳ್ಳುದು. ಇದು ಮಧುಕರ ವೃತ್ತಿ. ಇದು ಒಳ್ಳೆ ಒಂದು ಆದರ್ಶ. ಹಾಗೆ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ವಿದ್ಯಾಭೂಷಣರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಬಿಟ್ಟು. ವಿದ್ಯಾಭೂಷಣರು ನನಗೆ ತುಂಬಾ ಫೇವರೇಟ್ ಸರ್. ಕೂಡ ಕೃಷ್ಣನ ಒಂದು ಹಾಡು ಹಾಡಿ ಸರ್ ನೀವು. ಪಿಳ್ಳಂಗುವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲವಿಲ್ಲವೆಂದು ಬಲ್ಲ ಜಾನರೆ. ಪಿಳ್ಳಂಗುವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ಇದು ಮೋಹನ ರಾಗ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸೇಮ್ ಒಂದೇ ರಾಗದಲ್ಲಿ ಬರ್ತಾ ಇಲ್ಲ. ಸುಧೆಯೋ ಕನ್ನಡ ಸವಿ ನುಡಿಯೋ. ಮೋಹನದ ರಾಗ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಇಷ್ಟ ಆಗುವಂತ ರಾಗ. ಹಾಗೆ ಮತ್ತೊಂದು ಅಭೇರಿ ಅಂತ ರಾಗ ಉಂಟು. ಬಣ್ಣ ನನ್ನ ಒಲವಿನ ಬಣ್ಣ, ಭೀಂಪಲಾಸ್ ಅಂತ ಹೇಳ್ತಾರೆ. ನನ್ನ ಬದುಕಿನ ಬಣ್ಣ, ಅದರಲ್ಲಿ ತುಂಬಾ ಒಳ್ಳೆ ಒಳ್ಳೆ ಪದ್ಯಗಳು ಉಂಟು. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ಅದು ರಂಗರಾಮ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್, ಅವರು ಹೆಚ್ಚು ಭೀಂಪಲಾಸ್ ರಾಗದ್ದೇ ಮಾಡ್ತಿದ್ರು, ಮಾಡ್ತಾರೆ. ಅವರದಲ್ಲೇ ಅವ್ರು ಹಾಕ್ತಾ ಇದ್ರು. ಅದಕ್ಕೆ ಅವರು ಭೀಂಪಲಾಸ್ನ ಭೀಮ ಅಂತ ಹೇಳಿ ಅವರಿಗೆ ಸರಿ. ಹಾಗೆ ಅಂತದ್ದು ಬೇಕಾದಷ್ಟು. ನಿಮಗೂ ಒಂದು ಹೆಸರಿದೆ ಅಂತ ಕೇಳಿದೆ, ಗಾಯನ ಗಾಯತಿ ವನಮಾಲಿ. ಮಧುರಂ ಗಾಯತಿ ವನಮಾಲಿ. ಇದು ಸದಾಶಿವ ಬ್ರಹ್ಮೇಂದ್ರ ಅಂತ ತೆಲುಗಿನಲ್ಲಿ ಬರೆದದ್ದು, ಅವರದ್ದು. ಅದು ನನಗೆ ನಮ್ಮ ತಾಯಿ ಹೇಳಿಕೊಟ್ಟದ್ದು. ನಾನು ಹೋದಲ್ಲೆಲ್ಲ ಅದನ್ನೇ ಹಾಡ್ತಾ ಇದ್ದೆ. ಅದಕ್ಕೆ ನನಗೆ ಗಾಯತಿ ವನಮಾಲಿ ಅಂತ ಹೆಸರಿಟ್ರು. ಹಾಗೆ ಆಷಾಢ ಮಾಸ ಬಂದಿತವ, ಕಾಸ ಅಣ್ಣ ಬರಲಿಲ್ಲವ, ಎಷ್ಟು ನೋಡಲಿ ಅಣ್ಣನ ದಾರಿ ಆಷಾಢ. ನನಗೆ ಆಷಾಢ ಮಾಸ ಅಂತ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.